ವೀಕ್ಷಕರೇ, ಶಾಕ್ ಆಯಿತಾ? ಏನಕ್ಕೆ ಇದನ್ನು ತೋರಿಸ್ತಾ ಇದ್ದಾರೆ ಈ ಪ್ಲಾಟ್ ಅಂತ ಕೆಲವ್ರಿಗದು ಅನಿಸಿರ್ಬೋದು. ಖಂಡಿತವಾಗ್ಲೂ ಇದರಲ್ಲಿ ವಿಶೇಷ ಏನಿದೆ, ಹಸಿರಿಲ್ಲ, ಒಣಗ್ದಂಗೆ ಕಾಣಿಸ್ತಾ ಇದೆ ಅಂತಲ್ವಾ? ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳು ಬರ್ತಾ ಇರ್ತದೆ. ನೋಡಿ, ಇವತ್ತೆಷ್ಟು ಡೇಟು? ಜೂನ್ 23. ಇದು ನಾಟಿ ಮಾಡಿದ ದಿನಾಂಕ 2023 ಡಿಸೆಂಬರ್ 3. ಅಲ್ಲಿಗೆ ಇವತ್ತಿಗೆ 203ನೇ ದಿನ. ನಂಬಿಕೆ ಬರಲ್ಲಲ್ವಾ? ಖಂಡಿತ ನಂಬಲಿಕ್ಕೆ ಅಸಾಧ್ಯವಾದದ್ದೇ. ಇದು ಹೇಗೆ ಸಾಧ್ಯ ಆಯಿತು, ಹೇಗೆ ಉಳಿಸ್ಕೊಳ್ಳೋದಕ್ಕೆ ಕಾರಣ ಏನೋ ಒಂದು ಸ್ವಲ್ಪ ಹಿನ್ನೆಲೆ ವಿವರಿಸ್ತೀನಿ. ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅನ್ನೋದಕ್ಕೆ. ನೋಡಿ, ಮೊದಲನೇ ಬಾರಿಗೆ ಇವರು ಕಳೆದ 2 ವರ್ಷದಿಂದ ಪ್ರತಿಯೊಂದು ಬೆಳೆ ಮಾಡುವಾಗ್ಲೂ ಮಾರ್ಗದರ್ಶನ ಪ್ರತಿಯೊಂದು ನನ್ನಿಂದಲೇ ಖರೀದಿ ಮಾಡ್ತಾರೆ. ನಾನೇ ಕಳಿಸ್ಕೊಡ್ತಾ ಇರ್ತೀನಿ. ಅಲ್ಲಿಗೆ ಯಾರನ್ನಾದ್ರೂ ಕಳಿಸಿ ತರಿಸ್ಕೊಳ್ತಾರೆ, ಇಲ್ಲದ್ರೆ ಕೊರಿಯರಲ್ಲಿ ತರಿಸ್ಕೊಳ್ತೇನೆ. ಸೊ ಡಿಸೆಂಬರ್ 3 ನಂತರ ಕಳಿಸ್ತಾ ಬಂದ್ವಿ. ನಾನು ತುಂಬ ಬ್ಯುಸಿ ಇದ್ದಿದ್ದರಿಂದ ಫೀಲ್ಡ್ಗೇನು ಹೋಗ್ತಾ ಇರಲಿಲ್ವಲ್ಲ. ಬಟ್ ಶಿವರಾತ್ರಿ ಹಬ್ಬದ ದಿವಸ ಮಾರ್ಚ್ 10ನೇ ತಾರೀಕು ನಾನು ಮಲಯ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಾಗ ಫ್ಯಾಮಿಲಿ ಸಮೇತ ಇಲ್ಲಿಗೆ ವಿಸಿಟ್ ಮಾಡಿದೆ. ಒಂದು ವೀಡಿಯೋ ಮಾಡೋಣ, ತುಂಬ ಚೆನ್ನಾಗಿದೆ ಬೆಳೆ ಅಂತ. ಅವತ್ತೆಲ್ಲ ವೀಡಿಯೋ ಮಾಡಿದ್ವಿ. ಆಮೇಲೆ ಅದನ್ನ ಅಪ್ಲೋಡ್ ಮಾಡಬೇಕು ಅನ್ನೋ ಅಷ್ಟೊತ್ತಿಗಾಗಲೇ 1 ತಿಂಗಳು ಕಟಿಂಗ್ ಆಗಿತ್ತು. ಬಟ್ ಅನ್ನಿಸ್ತು ಬೆಳೆ ಇನ್ನೂ ತುಂಬ ಚೆನ್ನಾಗಿದೆಯಲ್ಲ, ಈ ಬೆಳೆ ಎಷ್ಟು ಇಳುವರಿ ಬರ್ತದೋ ಬೆಳೆ ಮುಗಿದ ಮೇಲೆ ಅಪ್ಲೋಡ್ ಮಾಡೋಣ ಅಂತ ಆಗ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ. ನಂತರ ಎಕ್ಸ್ಟೆಂಡ್ ಆಗ್ತಾ ಹೋಯಿತು, ಚೆನ್ನಾಗಿ ಆಗ್ತಾ ಹೋಯಿತು. ನೆಕ್ಸ್ಟ್ ಮಾರ್ಚ್ 31ಕ್ಕೆ ನನಗೆ ಒಂದು ಬೇರೆ ಕೆಲಸ ಇತ್ತು, ಮೈಸೂರು ಭಾಗಕ್ಕೆ ಹೋಗೋದಿತ್ತು. ಆವಾಗ ಮತ್ತೆ ನಾನು ಭಾನುವಾರದೊತ್ತೆ ಇಲ್ಲಿ ಭೇಟಿ ಮಾಡಿದೆ. ಆವಾಗ ನೋಡಿದೆ, ಆವಾಗಲೂ ತುಂಬ ಚೆನ್ನಾಗಿತ್ತು. ಅದೇ ಸ್ಕ್ರೀನ್ ಮೇಲೆ ಗಮನಿಸ್ಬೋದು. ಆವಾಗ ಶ್ರೀಯುತ ಮೋಹನ್ ಕುಮಾರ್ ಅವರು ಒಂದು ಮಾತು ಹೇಳಿದರು, ಸರ್ ಈಗ ತೊಗೊಂಡಿದ್ದೇನು ಜೂನ್ನಾಗ ಒಳ್ಳೆ ಬೆಲೆ ಆಗ್ತದೆ, ನಾನು ಜೂನಲ್ಲಿ ಕಾಯಿ ಕೀಳಬೇಕು, ಜೂನ್ವರೆಗೂ ಈ ಬೆಳೆ ಉಳಿಸ್ಕೋಬೇಕು ಅಂತ ಹೇಳಿದರು. ಖಂಡಿತ ಆವಾಗ ನಿಜವಾಗ್ಲೂ ನನಗೂ ಒಂದು ರೀತಿ ಶಾಕ್ ಆಯಿತು. ಇದೇನು ಹುಚ್ಚಾಟನ ಇವ್ರಿಗೆ ಹಿಂಗೆ ಅನ್ನಿಸ್ತಾ ಇದೆ. ನಾವು 150 ದಿವಸದವರೆಗೆ ಬೆಳೆ ಉಳಿಸ್ಕೊಳ್ಳೋದೇ ಕಷ್ಟ ಆಗಿರುವಾಗ ಡಿಸೆಂಬರ್ 3 ನಾಟಿ ಮಾಡಿರೋದು. ಇಡೀ ಬೇಸಿಗೆನಲ್ಲಿ ಬಿಸಿಲು ಎಷ್ಟಿತ್ತು, ಟೆಂಪ್ರೇಚರು, ಕೆಲವೊಮ್ಮೆ ನೀರಿನ ಅಭಾವನೂ ಆಯಿತು. ಸರಿ ಆಯಿತು, ಮಾಡೋಣ, ಪ್ರಯತ್ನ ಪಡೋಣ ಅಂತ ಹೇಳಿದೆ. ಹಾಗೆ ಕಂಟಿನ್ಯೂ ಮಾಡ್ಕೊಬಂದ್ವಿ. ಈ ಮಧ್ಯದಲ್ಲಿ ಏನಾಯಿತು, ಮೇನಲ್ಲಿ ವಿಪರೀತ ಗಾಳಿ ಮಳೆ. ಒಂದೇ ಸರಿ ಆಲಿಕಲ್ಲು ಬಿದ್ದುಬಿಟ್ಟು ಎಂಟೈರ್ ಕ್ರಾಪ್ ಏನಿತ್ತು ಆಲ್ಮೋಸ್ಟ್ ಒಂದು ಪಿಕ್ಕಿಂಗಿಗೆ ಬರೋ ಅಂಥ ಅಷ್ಟೂ ಕಾಯಿಗಳು ಡ್ರಾಪ್ ಆಗೋಗೋಯ್ತು ಆಲಿಕಲ್ಲು ಬಿದ್ದು. ಗಾಳಿ ಎಷ್ಟರ ಮಟ್ಟಿಗೆ ಬಿತ್ತು ಅಂದರೆ ಇಲ್ಲಿ ನೋಡಿ, ಶೆಡ್ ಕಿತ್ತು ಹೋಗ್ಬಿಡ್ತಿದ್ದು ಪೂರ್ತಿ. ಯಾವುದೋ ಬೇರೆಯವ್ರದ್ದು ನೋಡಿ, ಇಲ್ಲಿ ಗಾಳಿಗೆ ಬಂದು ಇಲ್ಲಿ ಬಿದ್ದಿದೆ. ಶೀಟ್ ಇದೆ ನೋಡಿ, ಇಲ್ಲಿ ಬೇರೆಯವ್ರದ್ದು ಬಂದು ಬಿದ್ದಿರೋದು. ಎಲ್ಲಿಂದ ಬಂದಿದೆ ಅಂತಲೂ ಗೊತ್ತಿಲ್ಲ, ಅವರೇ ಹೇಳಿದ ಮಾತಿದು. ಸೊ ಇಂಥ ಪ್ರತಿಕೂಲ ವಾತಾವರಣದಲ್ಲೂ 203ನೇ ದಿನದ ಬೆಳೆ ನಿಂತಿದೆ ಅಂದರೆ ಖಂಡಿತವಾಗಲೂ ಮಣ್ಣಿನ ಆರೈಕೆಗೆ ಅವರೆಷ್ಟು ಮಹತ್ವ ಕೊಡ್ತಾರೆ. ಪ್ರತಿ ಸಲ ಫೋನ್ ಮಾಡಿದಾಗಲೂ ಔಷಧಿಗೆ ಅವ್ರು ಹೇಳೋದಂದೆ, ಒಂದು ನಮಗೆ ಡ್ರಿಪ್ಪಲ್ಲಿ ಬಿಡೋದು ಏನು ಡ್ರೆಂಚಿಂಗ್, ಅವ್ರ ಭಾಷೆಯಲ್ಲಿ ಡ್ರೆಂಚಿಂಗ್ ನೀವು ಕೊಡಲೇಬೇಕು ಸರ್, ನನ್ನ ಗಿಡ ನಾನು ಉಳಿಸ್ಕೊಳ್ಳೇಬೇಕು ಅಂತಲೇ ಹೇಳ್ತಲೇ ಬಂದರು. ಸೊ ಅದೆಲ್ಲ ವಿವರಗಳನ್ನು ಕೊಡ್ತಾ ಹೋಗೋಣ. ಹಾಗೇನೆ ಇಲ್ಲಿ ಯಾವುದು ಸುಳ್ಳು ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡಲ್ಲ, ಎಲ್ರಿಗೂ ಗೊತ್ತಿದೆ. ಎಷ್ಟು ಕಾಯಿ ಹೋಗಿದೆ ಮಂಡಿಗೆ ಅದಕ್ಕೆಲ್ಲನೂ ದಾಖಲೆಗಳಿದೆ, ಬಿಲ್ ಇದೆ, ಪ್ರಿಂಟೆಡ್ ಬಿಲ್. ಇದು ಕೊಯಂಬತ್ತೂರಿಗೆ ಹಣ್ಣು ಕಳಿಸೋದು. ಹಾಗೆಯೇ ಈ ಮಧ್ಯ 2 ಬಾರಿ ಬಂದಾಗ ನಾನು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಿತ್ರರೆಲ್ಲ ಏನಿದ್ದಾರೆ, ಮಹಿಳೆಯರಾಗಿರ್ಬೋದು, ಅವರು ಮಾತಾಡಿರೋ ವಿಜುವಲ್ಸ್ ಎಲ್ಲ ಇದೆ. ಆಲ್ಮೋಸ್ಟ್ ಇಲ್ಲಿ ನೋಡಿ, ರಸ್ತೆ ಪಕ್ಕದಲ್ಲಿದೆ. ರಸ್ತೆಯಲ್ಲಿ ಹೋಗ್ತಾ ಇರೋರೆಲ್ಲ ನಿಲ್ಲಿಸಿ ಬಂದು ನೋಡಿ ಖುಷಿಪಟ್ಟು ಹಣ್ಣು ತಿಂದು ಹೋಗಿರ್ತಕ್ಕಂಥದ್ದು ವಿಶೇಷತೆಗಳು. ಅಂದರೆ ಎಂಥ ಪ್ರತಿಕೂಲ ಬಂದರೂ, ಚಾಲೆಂಜಸ್ ಬಂದ್ರೂ ಬೆಳೆ ಉಳಿಸ್ಕೊಂಡು ಬಂದವರಲ್ಲ. ಈಗಲೂ ನೋಡಿ, ಈ ಗೊಬ್ಬರ ಹಾಕಿದ್ದಾರೆ, ತುಂಬ ಕಾಯಿಗಳಿದೆ, ಫ್ಲವರಿಂಗ್ ಇದೆ, ನೀರು ಶಾರ್ಟೇಜ್ ಇದೆ. ಈಗ 1 ವಾರದಿಂದ ಮಳೆ ಬಿದ್ದಿಲ್ಲ ಈ ಭಾಗದಲ್ಲಿ, ನೀರು ಶಾರ್ಟೇಜ್ ಇದೆ. ಪಕ್ಕದ ತೋಟದಿಂದ ನೀರು ಬಿಡಿಸ್ಕೋಬೇಕಾಗಿತ್ತು, ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ನೀರು ಶಾರ್ಟೇಜ್ ಇದೆ. ಆದ್ರೂ ಈಗಲೂ ಸುಮಾರು ಅವ್ರಿಗೆ ಧೈರ್ಯ ಇದೆ, ಜೂನ್ ಪೂರ್ತಿ ಕಾಯಿ ಕೀಳ್ತೀನಿ, ಇನ್ನೂ ಉಳಿಯುತ್ತೆ ಅಂತ ನೀವು ಗಮನಿಸ್ಬೋದು. ನೋಡಿ ಅದರಲ್ಲೂ ಇದೆ. ಸೊ ನೋಡಿ, ಇದು ರಸ್ತೆ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಎದ್ದು ಕಾಣಿಸ್ತಾ ಇತ್ತು ಹಣ್ಣುಗಳು. ಆ ಸೈಜು ಗಿಡ ನಿಂತಿರೋದು ನೋಡಿ, ಇಲ್ಲಿ ಹೋಗೋರೆಲ್ಲ ನಿಲ್ಲಿಸಿ ಬಂದು ತೋಟ ನೋಡಿಕೊಂಡು ಹಣ್ಣು ಕಿತ್ಕೊಂಡು ತಿಂತಾಯಿದ್ರು ಅಂತ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳಾ ವರ್ಗದವರು ಶೇರ್ ಮಾಡ್ಕೊಂಡಿದ್ದುಂಟು. ಹಾಗೆ ಮೋಹನ್ ಕುಮಾರ್ ಅವರು ಶೇರ್ ಮಾಡ್ಕೊಂಡಿದ್ದುಂಟು. ಸೊ ಇದರ ಹಿಂದಿನ ಫ್ಲ್ಯಾಶ್ ಬ್ಯಾಕ್ ಹೋಗೋದಾದರೆ ನೋಡಿ, ಕರೆಕ್ಟಾಗಿ ವಿಜುವಲ್ಸ್ ಗಮನಿಸ್ತಾ ಹೋಗಿ. ನಾನೇನು ನೆಡ್ಕೊಂಬರ್ತಿದ್ದೀನಿ, ಇದೇ ಸಾಲಲ್ಲೇ ಅವತ್ತು ಮಾರ್ಚ್ 10ನೇ ತಾರೀಕು ವೀಡಿಯೋ ಮಾಡಿದ್ವಿ. ಆ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಬರೋಣ. ನೋಡಿ, ಅಲ್ಲಿ ಆವತ್ತು ಏನು ಮಾತಾಡ್ಕೊಂಡಿದ್ವಿ ನಾನು ಮೋಹನ್ ಕುಮಾರ್ ಅವರು ಅನ್ನೋದು ಡೀಟೇಲ್ ಸಿಗುತ್ತೆ. ಮಾರ್ಚ್ 10ರ ಭೇಟಿದು.
ಓಹ್, ಆ ಕಡೆ ಹೆಂಗೆ ಕಾಣಿಸ್ತಾ ಇದೆ ಗೊಂಚಲದು. ಇವೆಲ್ಲ ಕಿತ್ಕೊಂಡ್ಬಂದ್ರಲ್ಲ ಆ ಥರ ಆ ಕಡೆ ಇದು ಗೊಂಚಲು ಫುಲ್ ಇದೆ ಸರ್. ಸಾಕತ್ತಾಗಿದೆ. ನೀವು ಎಲ್ಲಿ ಕೈ ಹಾಕೋರು ಇದೆ ಹಣ್ಣು ಇದೆ. ಇಲ್ಲ ಇಲ್ವಲ್ಲ, ನಾನು 2 ವರ್ಷದಲ್ಲಿ ನೋಡಿದ್ರಾಗೆ ಫಸ್ಟ್ ಏನು ಶೈನಿಂಗು ಕಾಯಿ ಇರೋದು. ಅಲ್ಲೇ ಇದು ಎರಡು ಬೇಡ ಕೂತಿರೋದು ಕೆಳಗಿರೋದು. ಬಟ್ ಈ ವರ್ಷ ನೀರಿನ ಕೊರತೆ ಕಾಣಿಸ್ತಾ ಇದೆ ಅಲ್ವಾ? ಫುಲ್ಲು ನೀರು ಸರ್. ಸುಮಾರು ನಿಂತೋದೆ ಈಗ. ಎಲ್ಲ ನಿಂತೋಗ್ಬಿಡ್ತು, ಎಲ್ಲ ಹೊಡಿಸ್ತಾ ಇದ್ದೆ. ನೈಟ್ ಹೊಡೆ ಎಲ್ಲ ಬೋರ್ ಹೊಡಿತೈತಾ. ತುಂಬಾ ನೀರು ಕೊರತೆ ಆಗ್ಬಿಟ್ಟೈತಾ. ಇವಾಗ ಇಲ್ಲಿ ಟೊಮೊಟೊ ಮಾಡ್ತಾ ಇರೋದು ಹೊರಗಡೆಯಿಂದ ಬಂದಿರೋರೇನ ಸ್ಥಳೀಯರು ಮಾಡ್ತಾವ್ರ ಸರ್? ಇಲ್ಲಿ ಸ್ಥಳೀಯರು ಒಂದು 10 ಕುಂಟೆ 20 ಕುಂಟೆ 1 ಎಕರೆ ಅಷ್ಟೇ ಹಾಕೋದು. ಇಲ್ಲಿ ಸ್ಥಳೀಯರು ಯಾರು ಅಲ್ಲಿ ಅಷ್ಟು ಹಾಕಲ್ಲ. ಈ ಕೋಲಾರು ಮತ್ತೆ ಮಾಲೂರು, ಹೊಸಕೋಟೆ, ಆನೆಕಲ್ಲು ಇವರು ತುಂಬಾ ಜಾಸ್ತಿ. ತುಂಬಾ ಜನ ಜಾಸ್ತಿ. ಇಲ್ಲಿ ನಮ್ಮ ಲೋಕಲ್ ಈಗ ನಾವು ಮೈಸೂರು ಜಿಲ್ಲೆಯವರು ನಾವು ಅಷ್ಟು ಮಾಡಲ್ಲ. ಹೈಯೆಸ್ಟ್ ಅಂತಂದ್ರೆ ಒಂದು ಅರ್ಧ ಎಕರೆ, 1 ಎಕರೆ, 2 ಎಕರೆ, ಅದ್ರ ಮೇಲೆ ಏನೂ ಹೋಗಲ್ಲ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಿರೋರೆಲ್ಲ ಹೊರಗಡೆ ತಗೊಂಡು ಬಂದು. ಸೊ ಇಲ್ಲಿ ಭೂಮಿ ಚೆನ್ನಾಗಿದೆ, ನೀರಿನ ಲಭ್ಯತೆ ಇದೆ ಅಂತೇಳಿ. ಭೂಮಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಇಂಪಾರ್ಟೆಂಟು ನೀರು 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 ಆಮೇಲೆ ಈ ಆಳುಗಳು ಸಮಸ್ಯೆ ಇಲ್ಲ. ಆಳುಗಳದ್ದು ಏನು ಸಮಸ್ಯೆ ಇಲ್ಲ ಇಲ್ಲಿ. ಆಳುಗಳು ಸಿಗ್ತಾರೆ. ಅದನ್ನು ಅವರು ಲೇಬಲ್ದು ಒಂದು ಸಮಸ್ಯೆ ಆ ಕಡೆ ಇಲ್ಲ. ಹಂಗಾಗಿ ಇಲ್ಲಿ ಅದೆಲ್ಲ ಗುರುತಿಸ್ಕೊಂಡು ಫ್ಲಾಟ್ನ ಸೆಲೆಕ್ಟ್ ಮಾಡ್ಕೊಂಡು. ಬಟ್ ಇವಾಗ ಇಲ್ಲಿ ಪರಿಸ್ಥಿತಿ ನೋಡ್ತಾರೆ, ಫುಲ್ಲು ಒಂದು 60% ವೈರಸ್ ಸ್ಟಾರ್ಟ್ ಆಗೋದು. ಹೌದಾ? ಅಂದ್ರೆ ರೋಗಗಳು ಇದೆ. ಹಿಂಗ ಇದು ಬರೋದು ಸ್ಯಾಂಪಲ್ ಕೈ ಹಾಕಿರೋದ ಇಲ್ಲ ಅಷ್ಟರಲ್ಲಿ ಎಲ್ಲ ಈ ಥರ ಕ್ಲೋಸ್. ಇವತ್ತು 100 days ಆಯ್ತು ಸರ್. ಇದು ಓಕೆ, 100 ದಿನ ಆಯಿತು. ಇವತ್ತಿಗೆ 100 ದಿವಸ ಆಯಿತು. ಓಕೆ ಓಕೆ. ನೀರ್ದು ಸಮಸ್ಯೆ ಸರ್. ಫುಲ್ ನೀರು ಅಂತಂದ್ರೆ ಒಂದು ಏನೋ ಮೇಂಟೆನೆನ್ಸ್ ಅಂದ್ಬಿಟ್ಟು 4 ದಿನ ಒಂದು ಡ್ರಾಪ್ ಕೊಟ್ಟಿಲ್ಲ. ಅದೊಂದು ಸಮಸ್ಯೆ ಆಗ್ಬಿಡುತ್ತೆ ನಮ್ಗೆ. ಓಕೆ, ನೀರಿನ ಸಮಸ್ಯೆ. ಬಿಸಿಲು ಹೆಂಗಿದೆ ಈಗ? ಬಟ್ ಏನಂದ್ರೆ ನನಗೆ ಇದೇ ಸರ್ ಇಳುವರಿ ಸಿಗ್ತಾ ಇರೋದು ಈ ಭಾಗ. ಗಿಡ ಇಲ್ಲಿ ಏನಾಗಿದೆ, ಗಿಡ ನೋಡಿ ಮಲಿಕೊಂಬಿಟ್ಟು ಕಟ್ಸಕ್ಕಾಗ್ಲಿಲ್ಲ. ಅದು ಆ ಭಾಗ ಕಟ್ಸಿದ್ದೆಲ್ಲ ಬೆಳವಣಿಗೆ ಆಯ್ತು. ಒಂದು 5 ದಿನ ಮುಡ್ತೆರೆ ಜಾತ್ರೆ ಬತ್ತಲ್ಲ, ರಜಾ ಹಾಕ್ಬಿಟ್ರು. ಇದೇನಾಗೋಯ್ತು, ಬಿದ್ದೋಗ್ಬಿಡ್ತು ಕಟ್ಸಕ. ಇಲ್ಲಿ ಹಬ್ಬ, ಈ ಶಿವರಾತ್ರಿ ಈ ಥರ ಯುಗಾದಿ ಹಬ್ಬ ಬಂದ್ರೆ ಸರ್, ಗೌರಿ ಹಬ್ಬ ವಾರಗಟ್ಟಲೆ ಲೇಬಲ್ಸ್ ಬರಲ್ಲ. ಅದು ಸಮಸ್ಯೆ. ಇದು ತಳಿ ಯೋಗಿ 35. ಯೋಗಿ 30 ಮೊದಲು ಬೆಳೆದಿದ್ರೆ ಇದೇ ಫಸ್ಟ್ ಬೆಳೆದಿದ್ದ? ಯಾವುದು ಯೋಗಿ 35 ಫಸ್ಟ್ ಟೈಮ್ ಹಾಕಿರೋದು ಸರ್. ಹೋದ್ ಸರಿ ಸಾಹು ಅಲ್ವಾ ನೀವು ಬೆಳೆದಿದ್ದಲ್ಲ? ಸಾಹು ಹಾಕಿದೆ, 62 ಹಾಕಿದೆ. ಓಕೆ. 68 ಬೆಳೆದಿದ್ದೀನಿ, ರುಸಿಕಾ ಬೆಳೆದಿದ್ದೀನಿ, ಅನ್ಸಾಲ್ ಬೆಳೆದಿದ್ದೀನಿ. ಎಲ್ಲ ಒಂದೊಂದು ಟೈಮಲ್ಲಿ ಎಲ್ಲ ಬೆಳೆದಿದ್ದೀನಿ ಸರ್ ನಾನು. ಇದು ಫ್ರೆಶ್ ಟೈಮ್ ಯೋಗಿ 35 ಹಾಕಿದ್ದು. ಈಗ ನೋಡ್ರಿ 3 ದಿನದಿಂದ ಹೊಡೆದಿರೋದು. ಇದು ಫುಲ್ ಹಸಿರೇ ಇದ್ದಿದ್ದು. ಇದು ಫುಲ್ ಈಗ 4 ದಿನ ನೋಡ್ರಿ. ಇದು 4 ದಿನಕ್ಕೆ ಡಿಮ್ ಆಗಿದೆ. ಒಂದು ಮೈಟ್ಸ್ ಬಂದಿದ್ದೊಂದು. ಅದು ಅದೇ ಮೈಟ್ಸ್ ಸರ್, ಇನ್ನೇನಿಲ್ಲ. ನೀರು ಹೆಂಗ ಕವರ್ ಮಾಡ್ದೆ ಎಲ್ಲ ಬಿಟ್ಟು, ಪೈಪ್ ಎಲ್ಲ ಬಿಟ್ಟು ಇದಾಯ್ತು. ಇಲ್ಲಾರ ಇನ್ನೂ ಓವರ್ ಸೈಜ್ ಬರ್ಬೇಕಿದು. ಓಕೆ ಓಕೆ. ಈಗ ನಮ್ಮ ಮೈಸೂರು ಹತೋಟಿ ಆಗಿದೆಯಾ ಈಗ ಸ್ಪ್ರೇ ಮಾಡಿದ್ಮೇಲೆ? ಈಗ ನೆನ್ನೆ ಮಾಡಿರೋದಲ್ವ ಸರ್, ಸ್ವಲ್ಪ ಇದೆ ಸರ್. ಒಂದೊಂದು ಇಲ್ಲಿ ನೋಡ್ರಿ ಹಿಂಗೆ ಹತ್ತು ಕೂತ್ಕೊಂಡ್ಬಿಡ್ತದ. ನೆನ್ನೆ ಸ್ಪ್ರೇ ಮಾಡಿರೋದಾ? ಓಕೆ. ನೆನ್ನೆ ನೈಟೇ ಮಾಡಿಬಿಟ್ಟೆ ನಾನೇ. ಫೋಟೋದಲ್ಲಿ ಗೊತ್ತಾಗಲ್ಲ ನೋಡಿ, ಹಿಂಗೆ ನಿಂತ್ಕೊಂಡಾಗ ಎಷ್ಟು ಹತ್ರ ಇದೆ ಅಂತ ಟೊಮೊಟೊ. ಇಲ್ಲ, ಎಲ್ಲ ಹಂಗೆ ಬರ್ತಿದ್ದು, ಮನಿಕೊಂಡ್ಬಿಡ್ತದ್ದು. ಈಗ ನೋಡಿದಾಗ ಗೊತ್ತಾಗುತ್ತೆ. ಇದು ಫ್ರೆಶ್ ಕಟ್ಟಿಸ್ತ. ಇದು ಕಟ್ಟಿದ್ರು 4 ದಿನ ರಜಾ ಹಾಕ್ಬಿಟ್ರು. ಇದೇನಾಯ್ತು, ಇಲ್ಲಿ ಮಲ್ಕೊಂಡಿರೋದು ನೋಡಿ, ಗಿಡ ಹಿಂಗೆ ಬಿದ್ಕೊಂಡಿರೋದು. ಇದು ನೋಡಿ, ಇಲ್ಲಿರೋದ ಇಲ್ಲಿ ಮಲಗಿದೆ. ಇಲ್ಲಿ ಮಲ್ಲಿಗೆ ಇಷ್ಟು ಕಟ್ಟಿರೋದು. ಇಷ್ಟು ಹೈಟ್ ನಿಂತ್ಕತ್ತಂದ್ರೆ ಇಷ್ಟ ಆಗುತ್ತೆ. ಕಲರ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಲ್ಲ? ಸೂಪರ್ ಕ್ವಾಲಿಟಿ. ಇಲ್ಲ, ಕೊಯಮತ್ತೂರಲ್ಲಿ ನಂಬರ್ 1 ಕ್ವಾಲಿಟಿ. ನಿನ್ನೆ 360 ಆಗದ, 380 ಹಾಕವ್ರೆ. 380 ಆಗಿದೆ, ಚೆನ್ನಾಗಿದೆ. ಇದು ಕ್ರೇಟ್. ಅಂದ್ರೆ ಅದೇ ಹೇಳ್ತಾರೆ ಅವರು, ಸರ್ ನಿಮ್ದು ಒಂದೇ ಪಾರ್ಟಿ ಕಂಟಿನ್ಯೂ ನಿಮ್ಮ ನಾನು ಏನು ಹೇಳೋದ ಸರ್. ಬಿಸಿಲಿಗೆ ನೋಡು, ಬಿಸಿಲಾಗಲೇ ಹೆಂಗೆ ಹೊಡಿತಾ ಇದೆ ಬಿಸಿಲಿಗೆ. ಇಲ್ಲ, ಹಣ್ಣೆಲ್ಲ ಕ್ವಾಲಿಟಿ ಸೂಪರ್ ಆಗಿದೆ. ಸ್ವಲ್ಪ ಈಗ ಶಿವರಾತ್ರಿ ಅದು ಇದು ಅನ್ಕೊಂಡು ಮುಡ್ತೀರ ಬಂದು ನಿಂತೋಗ್ಬಿಟ್ಟವ ಹಣ್ಣು. ಇವಾಗ ಇದೆಲ್ಲ ಕಟ್ಟೆ ಮಾಡಿಲ್ಲ. ಇದು ಇಲ್ಲಿಂದ ಈಗ ಅಲ್ಲಿ ನಮ್ಮ ಬ್ರದರ್ ನಿಂತಾರಲ್ಲ ಅಲ್ಲಿವರೆಗೆ ಸರ್, ಇಲ್ಲಿ ಈಗ 800 ಗೇಟ್ ಆಗುತ್ತೆ. ಇದು 800,000 ಗೇಟ್ ಆಗುತ್ತೆ. ಇಷ್ಟಕ್ಕೆ ಈಗ ಅಲ್ಲಿ ನಿಂತಿರುತ್ತೋ ಇಂದ ಇಷ್ಟು ಕೂತ್ರೆ. ಈಗ ನೋಡ್ರಿ, ಅಲ್ಲಿ ನಿಂತಿರೋದ್ರಿಂದ ಹತ್ತಾಗಿ 600 ಗೇಟ್ ಆಗಿದೆ. ಈ ಮೇಲ್ಗಡೆ ಏನು ಅಲ್ಲಿಗೆ ನೋಡಿರಿ, ಒಂದು ಟ್ರಿಪ್ ಆಗೋಷ್ಟೊತ್ತಿಗೆ 2,000 ಕ್ರೇಟ್ ಆಗ್ತದೆ. ಒಂದು ಟ್ರಿಪ್ಗೆ 2,000. ಆ ಸ್ಯಾಂಪಲ್ ಎತ್ತಿದೆ, 1,000 ಚಿಲ್ಲರೆ ಏನೋ ಸಿಕ್ಕಿತ್ತು. ಒಂದು ನೀರಿನ ಕೊರತೆ ಆಗಿ
ಜೊತೆಗೆ ಮೈಟ್ಸ್ ಬಿದ್ದು ಸ್ವಲ್ಪ ಆಳುಗಳು ಸಮಸ್ಯೆ ಆಗಿ ಕೆಲಸ ಹಿಂದುಳಿದು ಒಂಚೂರು 3-4 ದಿವಸದಿಂದ ತೋಟ ಬದಲಾವಣೆ ಆಗಿದೆ. 3-4 ದಿನದಿಂದ ಸರ್. ಆಮೇಲೆ ಅದ್ರ 15 ದಿನದಿಂದ 4 ದಿನ ಕರೆಂಟ್ ಇಲ್ಲ. ಸೇಮ್ ನನ್ನ 4 ದಿನ ಒಂದು ಡ್ರಾಪ್ ಇಲ್ಲ ನೋಡಿ. ಸ್ಟೇಕಿಂಗ್ ಎಲ್ಲ ಮಾಡೋದು ಇದು ಹೇಗಿದೆ ಅಲ್ಲಿ ನೋಡಿದ್ದಕ್ಕೂ ಈ ತೋಟದಲ್ಲಿ ನೋಡು ಫ್ರಂಟ್ ಹೋಗ್ಬಿಟ್ರೆ ಚೆನ್ನಾಗಿದೆ. ಇದು ನೋಡಿ, ಇದು ಕಟ್ಟಿದ್ರು ಬರಲಿಲ್ಲ. ಆಮೇಲೆ ಇದು ಎಷ್ಟು ಕಟ್ಟಿದ್ರು, ಇದೆರಡು ಈಕ್ವಲ್ ಇದೆ ಸರ್. ಇದು ಹೈಟು ಅದ್ರ ನಮ್ಗೆ ಡೌನು ಕಾಣಿಸ್ತಾ ಇಲ್ಲ. ಹೈಟ್ ಇದೆ, ಎರಡು ಈಕ್ವಲ್ ಆಗಿದೆ. ಎರಡು ಈಕ್ವಲ್. ಎಷ್ಟು ಹೈಟ್ ಇದೆ ನೋಡಿ, ಹೋಗ್ತಾ ಇದೆ ಗ್ರೋತ್. ಇದು ಫುಲ್ ಆಗ್ತಾ ಇದೆ ಸರ್. ಇದು ನೋಡಿ ಹೋಗ್ತಾ ಇರೋದಲ್ಲಿ ಇದೇನು ತೊಂದರೆ ಇಲ್ಲ. ಹೊಡ್ತಾನೆ ಸಾಕು, ಹೊಡ್ತಾ ಎಲ್ಲ ಬರುತ್ತೆ, ಏನಿಲ್ಲ. ಇದು ಕಟ್ಸ್ಬೇಕು ಮತ್ತೆ ನೋಡಿ. ಇದೆಲ್ಲ ಎತ್ತು ಕಟ್ಸ್ಬಿಟ್ರೆ ನೋಡಿ, ಇದು ಕಟ್ಸ್ಬೇಕು. ಇದು ಇಲ್ಲಿ ಕೆಳಗಡೆ ಹೆಂಗೆ ಫ್ರೂಟ್ ಸಿಟ್ಟಿಂಗ್ ಇದೆಯೋ ಮೇಲ್ಗಡೆನೂ ಹಾಗೆ ಇದೆ. ಇದೆ ಮೇಲ್ಗಡೆ ಫ್ರೂಟ್ಸ್ ಸರ್. ಇಲ್ಲಿ ಬನ್ನಿ ನೋಡಿ. ಕೂದ ಎಲ್ಲ ಹಣ್ಣಿ ಇದು ಒಳಗಡೆ ನೋಡಿ. ನೋಡಿ ಹಣ್ಣು ಕೂದಿಲ್ಲ, ಫುಲ್ ಇದೆ ಹಣ್ಣು. ಇದು ಸೂಡಲ್ಲ ಸರ್, ಬಿಸಿಲಿಗೆ ಒಂದೇ ಲೆವೆಲ್ಗೆ ಆಗ್ಬಿಡ್ತೈತ. ಭಾರಿ ಕೆಲಸ ಐತಿ ಇವಾಗ. ಇನ್ನು ನಿಮ್ಗೀಗ ಬೇಗ ಕೆಲಸ ಇದೆ ಸರ್. ನೋಡ್ರಿ, ಇದೇ ಲೆವೆಲ್ಗೆ ಬರೋದೆಲ್ಲ. ಅಂದ್ರೆ ಇದು ನೋಡಿ, ಸ್ಟ್ರೈಟ್ ನಿಂತಿದೆ ಇದು ಗಿಡ. ಸೈಜು ಇದು ಸ್ಟ್ರೈಟ್ ನಿಂತಿದೆ ಗಿಡ, ಕಟ್ಬಿಟ್ರು ಕರೆಕ್ಟಾಗಿ. ಸೈಜ್ ಸಾಕು ಸರ್. ಕೋಲಾರಕ್ಕೆ ನಂಬರ್ 1 ಹಣ್ಣು ಸರ್. ಇದು ಹಿಂಗಿದೆ ನೋಡಿ, ನಂಬರ್ 1 ಶೈನಿಂಗು ಕಲರ್. ಈಗ ನಾನು ಆಯಿಸ್ತಾನೆ ಇಲ್ವಲ್ಲ ಸರ್. ನೋಡಿ ಇವಾಗ ನೀವು ಅಲ್ಲಿ ಕ್ರೇಟ್ ಹಾಸಿದ್ದೀನಿ, ಕ್ರೇಟಿಗೆ ಸುರಿಸ್ತಾ ಇದ್ದೀನಿ. ಕಿತ್ಕೊಂಡೋಗಿ ಕ್ರೇಟಿಗೆ ಅಷ್ಟೇ. ಅಲ್ಲಿ 1-2 ಸಣ್ಣದು ಬಂದಿದ್ದು ಎತ್ತಾಕ್ಬಿಟ್ಟು ಹಂಗೆ ಡೈರೆಕ್ಟು ಆಯುವಂಥ ಅವಶ್ಯಕತೆನೇ ಇಲ್ಲ. ನಾನು ಕ್ವಾಲಿಟಿ ಸೂಪರ್ ಆಗಿದೆ ಸರ್. ಕ್ವಾಲಿಟಿ ಬಗ್ಗೆ ನಾವು ಕ್ವಾಲಿಟಿ ಚೆನ್ನಾಗದೆ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಮಾರ್ಕೆಟಿಂಗಲ್ಲಿ ಹೇಳ್ಬೇಕು ನಮ್ಗೆ. ಅದು ಮೇಯ್ನು. ಅವ್ರು ಪಾಸ್ ಹೇಳ್ಬೇಕು, ಏನು ಕಂಪ್ಲೇಂಟ್ ಬರ್ದಂಗೆ. ಹೌದು, ಅಲ್ಲಿ ಪಾಸ್ ಆದಂಗೆ ಅಲ್ಲಿಗೆ. ಈಗ ನಾನು ಅಲ್ಲೂ ಎಲ್ಲರನ್ನೂ ಕೇಳ್ತೀನಿ, ಏನಿದೆ ಎತ್ತಿದೆ ರೈಟು, ಅದ್ರ ಮೇಲೆ ನನಗೆ ಹಾಕೊಡ್ತಾವನೆ, ಏನು ತಪ್ಪೇನಿಲ್ಲ. ಇವತ್ತೇನು ಪ್ರೆಸೆಂಟ್ ಕೊಯಮತ್ತೂರು ರೈಟ್ ಇದೆ ಅದ್ರದ್ದು ಹಾಕೊಡ್ತಾವ್ರೆ ನೋಡಿ. ಬೇಸಾಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೆ ಹೇಗೆ ಪ್ಲಾಟ್ ಚೇಂಜ್ ಆಗುತ್ತೆ. ಹೌದು. ಇಲ್ಲಿ ನೀಟಾಗಿರೋದು, ಕೊನೆಯಲ್ಲಿ ಒಂದು ರೌಂಡ್ ನೀವು ಕಟ್ಸಕ್ಕಾಗ್ಲಿಲ್ಲ, ಅದು ಸ್ವಲ್ಪ ನೋಡಿದ್ರೆ ಡಿಮ್. ಆಮೇಲೆ ಜಾಸ್ತಿ ಹುಳ ಬಿದ್ದಿದ್ದು ಎಲ್ಲ ಕಟ್ಟಕ್ಕಾಗ್ಲಿಲ್ಲ ಅಂತಂದಾಗ ಔಷಧಿ ಬೀಳಲ್ವಲ್ಲ, ಹಂಗಾಗಿ ಸಮಸ್ಯೆ ಸರ್. ಒಂಚೂರು ಓವರ್ ಹಣ್ಣು ಆಗೋಯ್ತು ಅಷ್ಟೇ. ಅಲ್ಲಿ ಸುರಿಯುವಾಗ ಹಂಗೆ ನೋಡ್ಬಿಡೋದು. ಬಿಸಿಲು ಒಂದೇ ಲೆವೆಲ್ ಇದೆ ನೋಡಿ. ಒಂದು ಇದರಲ್ಲಿ ಗೊಂಚಲಲ್ಲಿ ಬಂದಿರೋ ಒಂದು ಗೊಂಚಲಲ್ಲಿ ಎಷ್ಟು 8 ಸೆಟ್ಟಿಂಗ್ ಆಗದ. ಓಕೆ, 8 9 9 ಆಲ್ಮೋಸ್ಟ್ ಎಲ್ಲ ಒಂದೇ ಸೈಜ್. ಅಂದ್ರೆ ನಾ ಏನಕ್ಕೆ ಇದು ಬುಟ್ಕೆ ಇದೆ ಅಂದ್ರೆ ಸೈಜ್ ನೋಡಿ, ಸೈಜ್ ಅದೇ. ಮತ್ತೆ ಇದು ಒಂದೊಂದು ಏನಾಯ್ತಾ, ತುದಿಗೆ ಒಂದು ಲೆವೆಲ್ ಆಯ್ತಾ, ಮೇಲದೇ ಒಂದು ಲೆವೆಲ್ ಆಗುತ್ತೆ. ಇದು ಕರೆಕ್ಟಾಗಿ ಒಂದೇ ಲೆವೆಲ್ ಇದೆ ನೋಡಿ. ಇಷ್ಟು ಬಟ್ ಇದೇ ಲೆವೆಲ್ ಕೀಳ್ಬೇಕಾ, ಹಣ್ಣು ಜಾಸ್ತಿ ಆಯ್ತಾ? ಇಲ್ಲ ಸರ್, ಸ್ವಲ್ಪ ಆಳ್ ಸಮಸ್ಯೆಗೆ ಅಷ್ಟೇ. ನಾವು ಕಾಯಿನ ತಿತ್ಬಿಡ್ತೀವಿ. ನಾವು ಯಾವ ಟೈಪ್ ತಿಳ್ತೀವಿ, ಈ ಟೈಪ್ ತಿಳ್ತೀವಿ ಸರ್. ಓಕೆ, ಈ ಟೈಪ್, ಈ ಥರ, ಈ ಸೈಜ್, ಇದು ಕಲರ್ ತಿಳ್ಬೇಕು ಸರ್. ಇದಕ್ಕೆ ಇಳ್ಬೇಕಾಗಿರೋದು. ಈ ಥರ ತಿಳ್ಬೇಕು. ಈಗ ನನಗೆ ಬರೋ ಸ್ವಲ್ಪ ಸರ್ ರಜೆ ಸಿಕ್ಲಿಲ್ಲ. ಈಗ 3 ದಿನ ರಜೆ ಹಾಕಿ ಅದು ಮೋಟ್ರ್ ಬಿಟ್ಟು ಇದು ಮಾಡಿ ಸ್ವಲ್ಪ ಇವಾಗ ಡೆವಲಪ್. ಈಗ ಇಲ್ಲಿ ಇನ್ನೊಂದು ಲೈನ್ ತಂದ್ಬಿಟ್ರೆ ಆಟೋಮೆಟಿಕ್ಕು ಇದಾಗ್ಬಿಡ್ತದೆ. ಇದೇ ಥರ ಸರ್ ಗಡಿ ನೋಡಿ. ಸಣ್ಣ ಎತ್ಬಿಡೋದು ಇಷ್ಟೇ. ಏನು 2-3 ಕ್ರೇಟ್ ಸಿಗುತ್ತೆ ಸರ್, ಅಷ್ಟೇ, ಏನಿಲ್ಲ. ನೋಡಿ ಸೆಕೆಂಡ್ಸ್ ಇದು ಇಷ್ಟೇ ಸರ್. ಇದೇನು ಅಷ್ಟು ಬಂದಿಲ್ಲ ಅಂತಂದ್ರೆ ಹೆಂಗೆ, ಇಷ್ಟು ಕ್ರೇಟ್ಗೆ ಇದಿಷ್ಟು ಅಷ್ಟೇ. ಓಕೆ, ನಿಮ್ಗೆ ಹೆಂಗೆ ಸರ್ ಕ್ವಾಲಿಟಿ ಚೆನ್ನಾಗಿಲ್ವಾ ಸರ್? ಮಾರ್ಕೆಟ್ ಅವ್ರು ನಮ್ಮದು ನಿಮ್ಮದೇ ಸರ್. ಮಾರ್ಕೆಟ್ ಅವ್ರು ಒಪ್ಪಬೇಕು, ಅದೇ ಮೇಯ್ನ್ ಸಮಸ್ಯೆ ಅದೇ. ಎಷ್ಟು ಕಳ್ಸೋರು ಕಳಿಸಿ ಸರ್ ಅಂತ ಡೈರೆಕ್ಟಾಗಿ ಸುಮ್ಮನೆ ಹಿಂಗೆ ಹಾಕ್ಬಿಡೋದು. ಹೌದು. ಈಗ ನೋಡಿ ಎಷ್ಟು ಮಾಗಿದೆ, ಗಟ್ಟಿ ನೋಡ್ರಿ. ಅದೇ ಮಾಗಿದ್ರು ಕೂಡ ಫುಲ್ ಗಟ್ಟಿಯಾಗಿದೆ. ಮಾಗಿದೆ ಗಟ್ಟಿ ನೋಡ್ರಿ, ಗಟ್ಟಿ ಇದೆ. ಇಲ್ಲಿ ಏನಾಗುತ್ತೆ, ಒಂದು ಈ ಟೈಪ್ ಕೂಡ್ರು ಮಿತ ಬರುತ್ತೆ. ಅದು ಮೇನ್. ಇಲ್ಲಿ ನನ್ನ ತೋಟಗಳು ಹೋಗಿ ನೋಡಿ ಅಬ್ಸರ್ವ್ ಮಾಡ್ತೀನಲ್ಲ, ಈ ಕಾಯಿ ಟೈಪ್ ಕೂದ್ರೂ ಮೆತು ಬಂದಿರ್ತದೆ ನೋಡಿ. ಗಟ್ಟಿ ನೋಡಿ, ಎಷ್ಟು ಗಟ್ಟಿ ಇದೆ ನೋಡಿ ಅಮ್ಮ. ನೋಡಿ ಗಟ್ಟಿ ಎಷ್ಟಿದೆ, ಅಷ್ಟು ಹಣ್ಣಾಗಿದೆ. ಇನ್ನೊಂದು ವಾರ ಸರ್ ಕವರ್ ಮಾಡ್ತೀನಿ ತೋಟ. ಒಂದು ವಾರ ಅದೊಂದು ಜೈಂಟ್ ಮಾಡಿಬಿಟ್ರೆ, ನೀರು ಬಿಟ್ಬಿಟ್ರೆ ರೈಟ್ ಹೊಡೆ. ಅದಕ್ಕೆ ಆಯಿಸ್ಬೋದಾ ಅಂತ ಅಂದ್ಬಿಟ್ಟು ನಾನು ಕರೆಂಟ್ ಕೊಟ್ಟು ನೀರಿದ್ರೆ ಆಯಿಸಿದ್ರೆ ಒಂದು ಬೋರ್ ಆಯಿಸೋಣ, ಒಂದು ಬೋರ್ ಇದು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತೀನಿ. ಸ್ವಲ್ಪ ಇವತ್ತೇನೋ ಸ್ವಲ್ಪ ಜಂಪ್ ಆಗಿದೆ. ಹೌದಾ? ಎಲ್ಲ ಕಡೆ ಜಂಪ್ ಆಗಿದೆ. ಮೈಸೂರು 620 ಇವತ್ತು.
ಅಷ್ಟು ಕಾಯಿಗಳಿದೆ ನೋಡಿ ಎಲ್ಲ ನೋಡಿ ನೋಡ್ರಿ ಇದು ನಿಮ್ ಬಿತ್ಕೊಂಡಿರೋದು ಕಾಣಿಸ್ತಾ ಇಲ್ಲ. ಎಲ್ಲ ಬಿದ್ದೋಗ್ಬಿಟ್ಟು ಎಲ್ಲ ಕಟ್ಟದೆ ಇದು ನೋಡಿ. ಇದು ಎಲ್ಲಿ ಹೋಗ್ಬೇಕು? ಇದೆ ಇಲ್ಲಿ ಹೋಗ್ಬೇಕು. ಅಲ್ಲ ನನಗೆ ಅದೇ ಆಶ್ಚರ್ಯ, ಈ ತಂತಿ ತಡಿತಾ ಇದೆಯಲ್ಲ ಇಷ್ಟು ಲೋಡ್. ಸರ್ ಇದು 275 ರೂಪಾಯಿ ಇದು 1 kg. 2 ಹಾಕಿದ್ದೀನಿ. ಇದು ಒಂದೇ ಹಾಕೋದು. ಇದು ಇಲ್ಲ ಈ ಕಡೆ ಎಲ್ಲ ಒಂದೇ ಹಾಕೋದು. ಇದು ನಾನು 2 ಹಾಕಿದ್ದೀನಿ. ಕೆಳಗಡೆ ಒಂದು ಕಪ್ದರ್ ಹಾಕಿದ್ದೀನಿ. ಸರ್ ನೋಡಿದ್ರಲ್ವಾ? ಸೊ ಹೀಗೇ ನನಗೂ ತುಂಬಾ ಖುಷಿ ಪಡ್ತಾಯಿತ್ತು. ಅವರೊಂದು ಕಮಿಟ್ಮೆಂಟ್ಗೆ ಅವ್ರ ಬೆಳೆ ನಿನ್ನ ಉಳಿಸ್ಕೋಬೇಕು, ಇದನ್ನು ಲೈಫ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ಏನು ಚಾಲೆಂಜಾಗಿ ತೊಗೊಂಡಿದ್ರು, ಅದಕ್ಕೆ ನಾನು ಪೂರಕವಾಗಿ ಮಾಹಿತಿ ಕೊಡ್ತಾ ಬಂದೆ. ಏನೇನು ಅವಶ್ಯಕತೆ ಇದೆ ಅದು ಕೊಡ್ತಾ ಬಂದೆ. ನಂತರ ಇನ್ನೊಂದು ವಿಸಿಟ್ ಫೈನಲಾಗಿ ವಿಡಿಯೋ ಮಾಡೋಣ ಅಂತ ಮಾರ್ಚ್ 31ನೇ ತಾರೀಕು ಕಾರ್ಯನಿಮಿತ್ತ ಮೈಸೂರು ಭಾಗಕ್ಕೆ ಬಂದಿದ್ದೆ. ಅವತ್ತು ಏನೇನು ಮಾತನಾಡ್ಕೊಂಡ್ವಿ, ಏನೇನು ವಿಜುವಲ್ಸ್ ಇತ್ತು ಅದೊಂದು ನೋಡ್ಕೊಬಂದ್ಬಿಡೋಣವಾ? ನೋಡಿ ಸ್ನೇಹಿತರೆ, ಈಗ ನೋಡಿ ಇದಕ್ಕೆ ಮುಂಚೆ ಏನು ನೋಡಿದ್ರಲ್ಲ ಅದು 3 ವಾರಗಳ ಹಿಂದ್ಲದು 10ನೇ ತಾರೀಕದ್ದು ಅದು ವಿಡಿಯೋ ಫುಟೇಜು. ಇವತ್ತು ನೋಡಿ, ಇವತ್ತು 31ನೇ ತಾರೀಕು, ಕರೆಕ್ಟಾಗಿ 21 ದಿವಸ ಆಗಿದೆ. ಏನು ವಿಶೇಷತೆ ಅಂದರೆ ಆ ವಿಡಿಯೋದಲ್ಲೆಲ್ಲ ಹಣ್ಣು ತೋರಿಸಿದ್ನಲ್ಲ, ಈಗ ಇಲ್ಲೇನಿದೆ ಇದನ್ನೇನು ತೋರಿಸ್ತಾ ಇದ್ದೀನಿ ವಿಶೇಷ ಅಂದ್ಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಹಳೇದು ಏನಾಗಿದೆ ಕಂಪ್ಲೀಟ್ ಇನ್ನೂ ಫ್ರೂಟ್ಸ್ ಇದೆ. ಸೊ ಹಳೇದು ಫ್ರೂಟ್ ಎಲ್ಲ ಹಾರ್ವೆಸ್ಟ್ ಆಗೋಗಿದೆ ನೋಡಿ, ಅಷ್ಟು ಫ್ರೂಟ್ಸು ಹಾರ್ವೆಸ್ಟ್ ಆಗೋಗಿದೆ. ಸೊ ಹಳೇದು ಏನಿತ್ತು ಲೀವ್ಸು ಎಲ್ಲ ಡ್ರಾಪ್ ಆಗಿದೆ, ತೆಗೆದಾಕಲಾಗಿದೆ. ಈಗ ನಾವು ಗಮನಿಸಬೇಕಾಗಿರೋದು ಎಂಟೈರ್ ಲೈನ್ ನೋಡಿ, ಇಲ್ಲೇನಿದೆ. ಸೊ ಇಲ್ಲಿ ಆಲ್ಮೋಸ್ಟ್ 2 ಫೀಟು ಕಂಪ್ಲೀಟ್ ಹೊಸ ಗ್ರೋತು, ಫ್ಲವರಿಂಗು, ಫ್ರೂಟ್ ಸೆಟ್ಟಿಂಗು ಎಲ್ಲ ಆಗ್ತಾಯಿದೆ ನೋಡಿ. ಎಲ್ಲ ಗಮನಿಸ್ತಾ ಹೋಗಿ ನೀವು ಇಲ್ಲಿ ಕಂಪ್ಲೀಟ್ ನೋಡಿ, ಈಗ ತೋರಿಸ್ತಾ ಹೋಗ್ತೀನಿ ನೋಡಿ. ಇದೆಲ್ಲ ಹೊಸ ಗ್ರೋತು ನೋಡಿ, ಇನ್ನೂ ಕಾಯಿದೆ. ಸೊ ಇದು ಮಾರ್ಚ್ 31 ತುಂಬ ಟೆಂಪ್ರೇಚರ್ ಇದೆ, 40 ಡಿಗ್ರಿವರೆಗೂ ರೆಕಾರ್ಡ್ ಆಗ್ತಾಯಿದೆ ಇಲ್ಲಿ ನೋಡಿ. ಇದು ಹೊಸ ಗ್ರೋತು. ಈ ತಳದ ಕಾಯಿ ಹಳೆ ಫುಟೇಜಸಲ್ಲಿ ಇದ್ದಿದ್ದೆಲ್ಲ ಖಾಲಿಯಾಗಿದೆ. ಇಲ್ಲಿ ಮೇಲಿದೆ ಫ್ರೂಟ್ಸು, ಸೈಜ್ ಕಡಿಮೆ ಆಗಿದೆ ಈಗ, ಬಟ್ ಅಷ್ಟೇ ಹೊಸ ಗ್ರೋತು ನೋಡಿ ಕಂಪ್ಲೀಟ್ ಎಲ್ಲದರಲ್ಲೂ. ನೀವು ಇದಿಷ್ಟೇ ಫೋಕಸ್ ಮಾಡಿ ನೋಡಿದ್ರೆ ನಿಜವಾಗ್ಲೂ 120ನೇ ದಿವಸದ ಗಿಡ ಅಂತ ಖಂಡಿತ ಅನಿಸೋದಿಲ್ಲ. ಇದು ಅವರು ಎಷ್ಟು ಶ್ರಮ ಹಾಕಿ ಮೇಂಟೈನ್ ಮಾಡಿದ್ದಾರೆ ಅನಿಸುತ್ತಲ್ವ ಇದು, ಈ ಬಿಸಿಲಿನಲ್ಲಿ, ವಿದ್ಯುತ್ ಅಭಾವದಲ್ಲಿ, ಇಷ್ಟರಲ್ಲೂ. ಸೊ ನಿಯಮಿತವಾಗಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಲ್ಲಿ ನಾನು ಏನು ಹೇಳ್ತಿದ್ದೆ, ಈಗ ಮತ್ತೆ ರೀಸೆಂಟಾಗಿ ಇದಕ್ಕೆ ವರ್ಮಿಹ್ಯೂ ಮತ್ತು ವ್ಯಾಮ್ ಬಯೋ ಫರ್ಟಿಲೈಸರ್ ಬಳಸಲಾಗಿದೆ ನೋಡಿ. ನಾರ್ಮಲಾಗಿ ಹೇಗೆ ಫ್ಲವರಿಂಗ್ ಆಗ್ತಿತ್ತು ನಮಗೆ, ಅದೇ ಥರ ಫ್ಲವರಿಂಗ್ ಆಗ್ತಾಯಿದೆ, ಫ್ರೂಟ್ ಸೆಟ್ಟಿಂಗ್ ಆಗ್ತಾಯಿದೆ ಕಂಪ್ಲೀಟಾಗಿ. ಸೊ ಅನದರ್ ಈಗ 120 ದಿವಸ, ಇನ್ನೊಂದು 30 ದಿವಸ ಇಟ್ಕೋಬೋದಲ್ಲ ಬೆಳೆನ? ಹಾಂ ಬರ್ತಾಯಿದೆ ನೋಡಿ, ಇಲ್ಲಿಂದಲೂ ಕೆಳಗಿನಿಂದಲೂ ಬರ್ತಾಯಿದೆ ಶೂಟ್ಸ್. ಹಾಂ ಇದೆಲ್ಲ ಉದುರೋಗ್ಬಿಡ್ತದೆ ನೋಡಿ. ಇಲ್ಲಿ ಗ್ರೋತು ಬೇರೆ ಬೇರೆ ಭಾಗದಲ್ಲಿ ತೋರಿಸ್ತೀನಿ ನೋಡಿ, ಸಸ್ಟೈನ್ ಆಗಿದೆ ಮತ್ತೆ. ಓಕೆ, ಇದು ಫುಲ್ ಸಿಗರ್ ಬರ್ತದೆ ಸರ್. ಇದೆಲ್ಲ ಫುಲ್ಲು ಇದು ಹೋಗ್ಬಿಟ್ರೆ ನೀವು ಹೇಳ್ದಂಗೆ ಸ್ವಲ್ಪ ತೆಗ್ಸರು ಸಾಕಿದು. ಇದು ನಾಟಿ ಮಾಡಿದ್ದು ದಿನಾಂಕ 3ನೇ ತಾರೀಕು ಡಿಸೆಂಬರ್ 3 ಅಲ್ವಾ? 3 ಒಂದೇ ದಿನ ನಾಟಿ ಮಾಡಿಸಿದ್ದು. ಮಾರ್ಚಿ ಕಾಯಿ ಮೊದಲನೇ ವಾರದಿಂದ ಕಿತ್ರ ಡಿಸೆಂಬರ್ ಜನವರಿ 70ಕ್ಕೆ ನಾವು ಸ್ಟಾರ್ಟ್. ಡೇಟ್ ಇದೆ ಇಲ್ಲಿ, ಡೇಟ್ ನೋಡ್ತೀನಿ ಇಲ್ಲಿ, ಜನವರಿ ಮತ್ತು ಇಲ್ಲಿ ಇದು ಬುಕ್ ಇದೆ. ಫೆಬ್ರವರಿ 20ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲೇವರೆಗೂ ಕಂಟಿನ್ಯೂಸ್ ಕಾಯಿ ಕೀಳ್ತಲೇ ಬಂದಿದ್ದೀರಾ? ಹೌದು. ಇನ್ನೂ ಇದೆ ಅಲ್ವಾ? ಇದೆ ಸರ್, ಕಾಯಿ ಇದೆ. ಇನ್ನೂ ಕಾಯಿದೆ. ಈಗ ಹೊಸದಾಗಿ ಎಲ್ಲ ಬೆಳೆ ಎಲ್ಲ ಬರ್ತಾ ಇದೆ, ಕಾಯಿದೆ. ಬಟ್ ಏನೋ ಮಧ್ಯೆ ತುಂಬ ಸಮಸ್ಯೆ ಬಂತಲ್ಲ, ನೀರ್ದೇನೋ ಶಾರ್ಟೇಜ್. ನೀರು ಫುಲ್ ಶಾರ್ಟೇಜ್ ಸರ್. ನೋಡಿ ಅಲ್ಲಿ ಪೈಪ್ ಹಾಕಿದ್ದೀನಿ, ಅದನ್ನು ನೋಡಿರಿ ನೀವೇ, ತಗೊಬಂದು ಗುಡ್ಡಿ ಹಾಕಿದ್ದೀನಿ. ಈಗ ನೀರು ತುಂಬಾ ಪ್ರಾಬ್ಲಮ್. ನೀರು ತುಂಬ ಅಂದರೆ ತುಂಬ, ಈ ಪೈರ್ ನೆಟ್ಟೆ ತೊಳೆಂದು ಮಳೆನೇ ಇಲ್ಲ ಇದಕ್ಕೆ. ಇದು ಹೊಸ, ಎಲ್ಲ ಹೊಸದೇ ಇದು. ಹೌದು, ಇಲ್ಲಿಂದ ಬಂದಿದೆ ಸರ್. ಇದೆಲ್ಲ ಬರುತ್ತೆ, ಇಲ್ಲೂ ಬರುತ್ತೆ ಸರ್. ಇದು ನಿಮ್ಗೆ ಅಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ. ಕಂಪ್ಲೀಟ್ ಹೊಸ ಶೂಟ್ ಕೆಳಗಡೆಯಿಂದಲೂ ಬಂದಿದ್ದೇನೆ. ಇಲ್ಲಿ 3 ಶೂಟಲ್ಲಿ ಮತ್ತೆ ಹೂನು ಅದು ಬರ್ತಾ ಇದೆ. ಇದು ನೋಡಿ ಎಲ್ಲ ಹೊಸದು, ಎಲ್ಲ ಹೊಸದು ಬರುತ್ತೆ. ಈಗ ಇಲ್ಲಿದೆ ನೋಡು, ಮತ್ತೆ ಲೈಟ್ ಫುಲ್ ಸೆಟ್ ಆಗಿದೆ ನೋಡಿ. ಸೆಟ್ಟಿಂಗ್ ಆಗಿದೆ ನೋಡಿ, ಸೆಟ್ಟಿಂಗ್ ಫುಲ್ ಸೆಟ್ಟಿಂಗ್ ಆಗಿದೆ ನೋಡಿ. ಇದು ಇಷ್ಟು ಕಾಯಿ ಸೆಟ್ಟಿಂಗ್ ಆಗಿದೆ. ಇದು ಈಗ ಇಮಿಡಿಯೇಟ್ ಈ ಉಳಿದಿರೋ ಮೈಟ್ಸ್ ಕಂಟ್ರೋಲ್ ಮೈಟ್ಸ್ ಅಷ್ಟೇ. ಮೈಟ್ಸ್ ಒಂದು ಕಂಟ್ರೋಲ್ಗೆ ಬಂದ್ಬಿಟ್ರೆ ತುಂಬ ಇದು ನೈಟ್ ಆ್ಯಂಡ್ ನೈಟ್ ನೋಡಿ, ಇಲ್ಲಿ ಕೋಲ್ ಮೇಲೆಲ್ಲ ಬಂದ್ಬಿಡ್ತದೆ ನೋಡ್ರಿ. ಈ ಫುಲ್ ಹೋಯ್ತು ವಾಸ್ವಾಟದು, ಒಂದು ಸ್ಪ್ರೇಗೆ ಹೊಂಟೋಯ್ತು ಅದು, ಎಲ್ಲ ಹೋಗಿದೆ. ಒಂಚೂರಿಲ್ಲ, ಎಲ್ಲ ಹೊಸಟಾಗಿದೆ. ತೋರಿಸ್ತೀನಿ, ಇವೆಲ್ಲ ಬೇರೆ ಬೇರೆ ನೀವು ಕಳಿಸಿರೋ ಫೋಟೋಗಳು ವಿಡಿಯೋಗಳೆಲ್ಲ ಇದ್ದಾವೆ. ಹಾಂ, ಎಲ್ಲ ಹೋಗಿದೆ ಅದು. ಹಿಂಗೆ ನೋಡಿದ್ರೆ
ಈ ಸೂರ್ಯ ಅಲ್ಲ, ಸೂರ್ಯ ಚೆನ್ನಾಗಿ ಕಾಣುತ್ತೆ. ಚಂದ ಚೆನ್ನಾಗಿಲ್ದಿರೋ ತೆಗೆದು ಕಳಿಸ್ಬೇಕು ಅವ್ರಿಗೆ. ಚೆನ್ನಾಗಿಲ್ದೇ ಇರೋದು ಕೊಡ್ಬೇಕಣ್ಣ ಅಣ್ಣ, ಚೆನ್ನಾಗಿಲ್ದೇ ಇರೋದು ಕೊಡ್ಬೇಕು. ಚೆನ್ನಾಗಿರೋದು ಡಾಕ್ಟ್ರಿಗೆ ಚೆನ್ನಾಗಿಲ್ದೇ ಇರೋದು ಕೊಟ್ರಲ್ವಣ, ರೋಗ ಏನು ಅಂತ ತೋರಿಸ್ಬೇಕಲ್ವಣ ಡಾಕ್ಟ್ರಿಗೆ. ಆ ಮದ್ದದ್ದು ನೀರು ಇದಾಗ್ಬಿಟ್ಟು ಸದೋಯ್ತಾವಣ, ಅದು ಹುಳ ತ್ರಿಪ್ಸು ಮೈಟ್ಸ್ ಜಾಸ್ತಿಯಾಗಿ. ಹಿಂಗೆ ನೋಡಿದಾಗ ಕಂಪ್ಲೀಟ್ ನೋಡಿ ಕೆಳಗೆ ಬಿಟ್ಟು ನಾವು ಬೇಲೆ ನೋಡಿದ್ರೆ ಕಂಪ್ಲೀಟ್ ಹೊಸ ಗಿಡ. ಹೌದು ಸರ್, ನೀವು ಸಾಯಂಕಾಲ ಮೇಲೆ ಇದು ಟೆಂಪ್ರೇಚರ್ ನೋಡ್ರಿ, ಇವಾಗಲೇ 35 ಮೇಲೆ ಇರ್ತದ, ಏನು ಕಾಣಿಸಲ್ಲ. ಇಲ್ಲಿ ನಿಂತಾಗಲೂ ಗೊತ್ತಾಗ್ತದೆ ಇದು ಕಂಪ್ಲೀಟ್ ಹಳೇದೆಲ್ಲ. ಸರ್ ಇದು ಹೈಟ್ ಇದೆ, ನಾವು ಡೌನ್ ಇದೆಲ್ಲ ಅಷ್ಟೇ ಗೊತ್ತಾಗ್ತಾ ಇಲ್ಲ. ಕಟ್ಟಿಲ್ಲ ಇದು ಕಟ್ತಾ ಇಲ್ಲ, ಇದು ಕಟ್ಟಬೇಕಿದು ನೋಡಿ. ಮತ್ತೆ ಕಾಯಿಗಳು ಇದೆ ಅದರಲ್ಲಿ, ಫುಲ್ ಕಾಯಿ ಇದೆ ಸರ್. ಇದು ನೀರು ಸಿಕ್ಕಿದ್ರೆ ಇನ್ನೂ 2 ತಿಂಗಳು ಕಟ್ಟ್ರಿ ಸರ್. ಇದು ಕಟಿಂಗ್ ಮಾಡಿ ನಾನು ಮಾಡಿದ್ದೀನಿ, ನಾನು ಒಂದ್ಸರಿ ಜಾಮನಹಳ್ಳಿಯಲ್ಲಿ ನೋಡಿ. ಇದೆಲ್ಲ ಹೊಸದು ಈಗ ಕಟ್ಕೊಂಡು ಬರ್ತಾ ಇರೋದು ಇದು ನೋಡಿ, ಇದೆಲ್ಲ ಹೊಸದು. ಸಾಕಲ್ಲ ಇಷ್ಟು ಚಿಗುರಿ, ಇನ್ನೇನು ಇದು ಮಾಡಬೇಕು. ನೋಡಿ ಅಂತಿದ್ರು ಒಳ್ಳೆ ಕೊಯ್ತು ಸಾರ್ ಅಂತ ಹೇಳ್ತಾರೆ. ಹೌದೌದು ಗೊತ್ತು ಸರ್. ಒಂದು ರೌಂಡು ಮೊನ್ನೆಗೆ ಮುಗಿಸಿರೋದು ನಾನು, ಅವತ್ತು ಸ್ಟಾರ್ಟ್ ಮಾಡಿರೋದಕ್ಕೆ ಎಂಡ್ ಮಾಡೋಕ್ಕೆ ಆಗಲಿಲ್ಲ ಇವ್ರ ಕೈಯಲ್ಲಿ. ಇಷ್ಟ ಆಳ್ಗೆ ಕೀಳ್ತಲೇ ಇದ್ರು ಡೈಲಿ. ಸೊ ಏನು ಒಂಥರ ಹೊಸ ಅನುಭವನೇ ಅನಿಸ್ಬಿಟ್ಟಿರ್ತದೆ ನೋಡಿದವ್ರಿಗೆ. ಇಲ್ಲ ಇಲ್ಲ ಇಲ್ಲ, ಇದು ಈ ಗಿಡ ನಾನು ಈ ಥರ ಇದೆ ಅಂತ ನಾನು ಅನ್ಕೊಂಡಿರಲೇ ಇಲ್ಲ. ಆಮೇಲೆ ಏನಂದ್ರೆ ಇದಕ್ಕೆ ಹೆವಿ ಮಳೆ ಬೇಕು, ಬಟ್ ಮಳೆ ಸಸಿ ನೆಟ್ಟು ತೊಳಿನ ಮಳೆ ಇಲ್ಲ ಇದಕ್ಕೆ. ಡಿಸೆಂಬರ್ ನಾ ಎಲ್ಲೋದ್ರೂ ಅದ್ರ ಒಂದರಲ್ಲಿ ಸಿಗಾಕೊಂಡ್ಬಿಡ್ತೀನಿ ಮಳೆಯಾಗ. ಅಲ್ಲಿಗೆ ಡಿಸೆಂಬರ್ ಪೂರ್ತಿ, ಜನವರಿ, ಫೆಬ್ರವರಿ, ಮಾರ್ಚಿ 4 ತಿಂಗಳು ಕಂಪ್ಲೀಟ್ ಆಗೋದು. ಆಯಿತು. ಸೊ ಇನ್ನೂ 1 ತಿಂಗಳು ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ತಿಂಗಳು ಮೇಲೆ ಬರುತ್ತೆ ಸರ್, ತಿಂಗಳು ಮೇಲೆ ಬರುತ್ತೆ. ನೀರು ಕೊಟ್ಟರೆ ಸರ್ ಇದು ಸಾಕು. ಓಕೆ ಓಕೆ. ನೀರು ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟಿದೆ ಟೆಂಪ್ರೇಚರ್ ಈಗ ಸರ್? ಇಲ್ಲಿ 41. 4 ಡೇಸ್ ಆಯಿತು, ಇವತ್ತು 5 ಡೇಸ್ ಆಯಿತು 41 ಸ್ಟಾರ್ಟ್ ಆಗಿ. ಸೈಜು ಮತ್ತು ಸೈನಿಂಗ್ ಸೂಪರ್ ಇದೆ ಸರ್. ಇದು ಕೆಳಗಿನಿಂದ ಬಂದಿರೋದು? ಹೌದು ಸರ್, ಫುಲ್ ಬರುತ್ತೆ ಸರ್. ಇದು ನಿಮ್ಗೆ ನಾನು ನಿಮ್ಗೆ ಇನ್ನೊಂದು 15 ದಿನ ನಿಮ್ಗೆ ತೋರಿಸ್ತೀನಿ. ಸೂಪರ್ ನೋಡಿ, ಅಕ್ಕಿ ಮೊಟ್ಟೆ ಇಕ್ಕಿದೆ. ಬಟ್ ಏನು ನನ್ನ ಖುಷಿ ಏನಂತಂದ್ರೆ, ಪಕ್ಷಿಗಳು ಬರ್ತಾವಲ್ಲ. ಅಲ್ಲ ಪಕ್ಷಿ ಅಲ್ಲ ಸರ್, ನಾನು ಆ ತೋಟದಲ್ಲೂ ಅಷ್ಟೇ ಇಲ್ಲಿ 3 ತವಿಕ್ಕಿದೆ. ನಾನು ಹೆಣ್ಣಾಳ್ಗೆ ಅದೇ ಹೇಳ್ತೀನಿ, ಕೆಡಗಬೇಡಿ. ಗುಂಚಕಿಗಳು ನೋಡ್ಬೇಕು ನೀವು, ಒಂದು ಪ್ರಾಣಿಗಳು ಬರಲ್ಲ. ಏನು ತೊಂದರೆ ಆಗಿಲ್ಲ ಸರ್, ಎಷ್ಟು ಬರುತ್ತೆ ಅನ್ಬೇಡಿ. ಗುಂಚಕಿಗಳು ಬಂದು ಕೂತ್ಕೊಳ್ತವೆ, ದುಂಬಿ. ಈಗ ಜೈನು ನಾವು ಸಾಕೋದು ಹಾಕ್ಬೇಕು ಅಂದ್ಕೊಂಡಿದ್ವಲ್ಲ, ಅದ್ರ ಅವಶ್ಯಕತೆನೇ ಇಲ್ಲ. ಅವೇ ಬರ್ತಾವ, ಆಟೋಮೆಟಿಕ್ ಬರ್ತಾವ. ನಾವೇನು ಹೊಡೆದಿಲ್ಲ ಸರ್ ನಾವು. ನೋಡಿ ಎಷ್ಟು ಅಲ್ಲೊಂದು 4-5 ಇಕ್ಕಿದೆ ಮೊಟ್ಟೆ. ಆಮೇಲೆ ಯಾವುದು ಗೂಚಕಿಗಳು ನಾವು ನೋಡ್ತಿರ್ನೇ ಇಲ್ಲ, ತುಂಬ ಗೂಚಕಿಗಳು ಬರ್ತಾವೆ, ಒಂಥರ ಕಲರ್ ಸಣ್ಣ ಸಣ್ಣದು. ಅವೆಲ್ಲ ಹುಳ ಆಯ್ತವ, ಅದಕ್ಕೆ ಕಣ್ಗೆ ಸೂಕ್ಷ್ಮವಾಗಿ ಏನು ಕಾಣಿಸ್ತವ ಅವೆಲ್ಲ ಆಯ್ಕೊಳ್ತವೆ ಸರ್. ಫುಲ್ ಇದೆ ಅಂದರೆ ನಿಮ್ಗೆ ಏನಂತಂದ್ರೆ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತದೆ ಹೊಸದದು. ಸರ್ ನೀವು ಬೆಳಿಗ್ಗೆ ಟೈಮ್ ಮಾಡಿದ್ರೆ ಮಾತ್ರ ನಿಮ್ಗೆ ಸಾಯಂಕಾಲ ಬಂದು ನೋಡಿ ತೋಟ ಎಲೆಗಳೆಲ್ಲ ಮಡ್ಚ್ಕೊಂಡಿರ್ತವೆ. ಇದು ಹಿಂಗಾಗುತ್ತಲ್ಲ ಸರ್, ಇಲ್ಲಿ ತಿರ್ಗಾಡಕ್ಕೆ ಜಾಗ ಇರಲ್ಲ ಸರ್ ನಿಮ್ಗೆ. ನಿಜ ಸುಳ್ಳಲ್ಲ, ನಾನು ಔಷಧಿ ಹೊಡಿಯೋಕ್ಕಾಗ್ತಾ ಇಲ್ಲ. ಇದು ಇಲ್ಲಿ ತಿರ್ಗಾಡಕ್ಕೆ ಜಾಗ ಇರಲ್ಲ ನಿಮ್ಗೆ. ಇದೆಲ್ಲ ಹಿಂಗೆ ಬಂದ್ಬಿಡ್ತದ. ಈಗ ಬೆಳಿಗ್ಗೆ ಆಯ್ತಾ ಹಿಂಗೆ ಹಿಡ್ಕೊಳುತ್ತಾ. ಯಾಕಂತದ್ದು ಏನು ಕೊಡ್ಬೇಕು, ಕ್ಯಾಲ್ಸಿಯಂ ಕೊರತೆ ಆಗಿದೆ. ಇಲ್ಲ ಕೊಟ್ಟಿದ್ದೀನಿ, 1 ಮೂಟೆ ಕೊಟ್ಟಿದ್ದೀನಿ. ಅದಕ್ಕೆ ಸೆಟ್ಟಿಂಗ್ ಇದೆ ಅಂತ. ಆಮೇಲೆ ಇದರಲ್ಲೂ ಟಾಸ್ಪೋ ವೈರಸ್ ಬಂದಿದ್ದಂಥ ಪ್ಲಾಟೆ ಹಳೆ ಕ್ಲಿಪ್ಪಿಂಗ್ಗಳು ತೋರಿಸ್ತೀನಿ ನಿಮಗೆ. ನೋಡಿ, ಈಗಲೂ ಒಂದು ಕಡೆ ವೈರಸ್ ಅಂಶಗಳಿದೆ ನಿಮಗೆ. ಟಾಸ್ಪೋ ವೈರಸ್ ಅಂತ ಏನು ಹೇಳ್ತೀವಿ, ಆ ಅಂಶಗಳಿದೆ. ಸೊ ವೈರಸ್ಸು ವಾಸಿ ಮಾಡ್ತೀವಿ ಅಂತ ಹೋಗೋದಕ್ಕಿಂತ ವೈರಸ್ ಮ್ಯಾನೇಜ್ ಮಾಡಬೇಕು, ಅದನ್ನೇ ನಾನು ಹೇಳೋದು. ಸೊ ಅದನ್ನೇ ಇಲ್ಲಿ ಮಾಡಲಾಗಿದೆ ನಿಯಮಿತವಾಗಿ. ಒಂದು ಈಗ ಏನು ಹೇಳ್ತೀನಿ, ಅದು ಆ ಸನ್ನಿವೇಶಕ್ಕೆ ತಕ್ಕನಾಗೆ. ಈಗ ವೈರಸ್ ಕಾಣಿಸ್ಕೊಳ್ತು ಪ್ರಾರಂಭದಲ್ಲಿ, ನಿಮ್ಗೆ ಅವಾಗ
ಥಿಂಕ್ ಫೆಬ್ರವರಿ ಮೊದಲನೇ ವಾರದಲ್ಲಿ ಇರ್ಬೇಕು. ಹೌದೌದು ಆ ಎಲೆಗಳು ತೆಗೆದ್ಬಿಡಿ ಅಂತ ಹೇಳಿದೆ. ಹೌದು ಒಂದ್ ರೌಂಡ್ ಕಂಪ್ಲೀಟ್ ಎಲೆ ಎಲ್ಲ ತೆಗ್ಸ್ಬಿಟ್ಟಿದ್ರಿ. ತೆಗ್ಸಿದ್ರಿ. ಆ ತರ ಮಾಡಿ ಇಲ್ಲಿಗಿತ್ತು ಇಲ್ಲಿಗಿತ್ತು ಎಲೆ ಎಲೆ ಎಲ್ಲ ಇಲ್ಲಿತ್ತು ರೋಡ್ಗೆ ಫುಲ್ ಅಷ್ಟು ಅಷ್ಟಿತ್ತು. ಅದಿದೆ ನೋಡ್ರಿ, ನಾ ಕಳ್ಸಿದೀನಿ ನಿಮ್ಗೆ. ವಿಡಿಯೋ ಕ್ಲಿಪ್ಪಿಂಗ್ ನಮ್ಗೆ ಇದು ಕಾಣಿಸ್ತಿರ್ನ ಇಲ್ಲ ನೋಡಿ. ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ಕೆ ನಮ್ಗೆ ಇನ್ಫೆಕ್ಷನ್ ರೋಗ ಹರಡೋದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ. ಹೌದು ಹೌದು. ಆಮೇಲೆ ಕೆಲವೊಂದು ವಿಷಯಗಳಿಗೆ 15-30 ಗೊಬ್ಬರ ಬೇಕು ಬಿಡ್ರಿ ಅಂತ ಹೇಳಿದ್ರು. ನೀವ್ ಎಷ್ಟ್ ಕಡೆ ತಿರ್ಗಾಡಿದ್ರಿ. ಹೌದೌದು ಹೌದು ಹೌದು. ಆಮೇಲೆ ಹೋಗಿ ಅವರು ಡಬಲ್ ರೇಟ್ ತಗೊಂಡು ಹೇಳ್ಬಾರ್ದು, ಅದು ಅವ್ರು ಕೇಳ್ದಷ್ಟು ಗೊತ್ತಿಲ್ಲ ಅದು ರೈಟು. ಯಾಕಂದ್ರೆ ಕೆಲವ್ರಿಗೆ ಹೇಳಿದಾಗ ನಾನು ಒಂದಷ್ಟು ವಿಷಯಗಳು ಈ ತರ ಏನೋ ಸಮಸ್ಯೆ ಇದ್ದಾಗ ಒಂದ್ ಸಲಹೆ ಕೊಟ್ಟಾಗ ಇದು ಸಿಗಲ್ಲ ಬೇರೆ ಹೇಳಿ ಪರ್ಯಾಯ ಅಂತಲೂ ಕೇಳ್ತಾ ಇರ್ತಾರೆ. ಹೌದೌದು, ಪ್ರಯತ್ನ ಪಡ್ಬೇಕು ಸರ್. ಸಿಗುತ್ತಾ ಪ್ರಾಡಕ್ಟ್ ಅಷ್ಟೇ ಕೆಲಸ. ಈಗ ಇದೆ ಅಂತ ಅಂದ್ಮೇಲೆ ಅದು ಸಿಗುತ್ತಾ ಹುಡುಕ್ಬೇಕಷ್ಟ. ರೋಗ ನಿರ್ವಹಣಾ ಕ್ರಮಗಳಲ್ಲಿ ಮೊದಲನೇ ಸ್ಟೆಪ್ ಅಂದ್ರೆ ರೋಗ ಬಂದಿರೋದನ್ನ ತೆಗೆದು ಆಚೆ ಹಾಕುವಂಥದ್ದು. ಹೌದು, ಅದರಲ್ಲೂ ವಿಶೇಷವಾಗಿ ವೈರಸ್ ರೋಗ ಬಂದಾಗ. ಹೌದು. ಸೊ ಈ ಪ್ರಮಾಣದಲ್ಲಿ ಮಾಡ್ತಿರಲ್ಲ, ನಿಮ್ಗೆ ಇಲ್ಲಿ ಕೆಲಸಗಾರರ ಕೊರತೆ ಏನಾಗಲ್ವಾ? ಕೆಲಸಗಾರ ಕೊರತೆ ಏನಿಲ್ಲ ಸರ್ ಇಲ್ಲಿ ಈ ಭಾಗದಲ್ಲಿ. 3 ಎಕರೆ ಈಗ ನಾಟಿ ಮಾಡ್ತಾ ಇದ್ದೀರಾ? ಹೌದು. ಸರ್ ಅದು 10-15 ಅಡಿ ಬರುತ್ತೆ ಅದು. ಬಟ್ ಇಷ್ಟು ದಿನ ನಾವು 150-160 ದಿವಸ ಟೊಮೊಟೊ ಗಿಡ ಇಟ್ಕೊಳ್ತೀವಿ ಅಂದರೆ ಖಂಡಿತ ಈಗೇನು ಬಂಪರ್ ಬೆಲೆ ಏನು ಸಿಗಲಿಲ್ಲ ಈ ಬೇಚಲ್ಲಿ. ಇಲ್ಲ ಇಲ್ಲ ಅಲ್ಲ ಅಲ್ವಾ? ಆದ್ರೂ ದುಡಿಬೋದು. ಸಾಕು, ರೈಟ್ ಏನು ಇದಷ್ಟೇ ವಿಶೇಷತೆ ಇಲ್ಲಿ ನಾನು ಹೇಳ್ಬೇಕು ಅಂತ ಹೊರಟಿದ್ದು. ಈಗ 4 ಕಟಿಂಗ್ 5 ಕಟಿಂಗ್ ಆಗಿ 100 ದಿನ 110 ದಿನಕ್ಕೆ ಮ್ಯಾಕ್ಸಿಮಮ್ ಅಂದರೆ 120 ದಿವಸಕ್ಕೆ ಬೆಳೆ ಮುಗ್ದೋಗಂಥ ಪ್ರಮೇಯಗಳೇ ಜಾಸ್ತಿ. ಅದರಲ್ಲೂ ಬೆಲೆ ಇಲ್ಲದೆ ಇರುವಾಗ ನಿಗಾ ವಹಿಸೋದು ಕಡಿಮೆ. ಹೌದು. ಸೊ ಅವಾಗ ಆಗೋಗ್ಬಿಡ್ತದೆ. ಹೌದು. ಈಗ ಈ ಥರ ಕಡಿಮೆ ಬೆಲೆ ಇದ್ದಾಗಲೂ ನೀವು ಸುದೀರ್ಘವಾಗಿ ಆಲ್ಮೋಸ್ಟ್ ಒಂದು 50 ದಿವಸ ಹಣ್ಣುಗಳು ಕಟಾವು ಮಾಡೋದ್ರಿಂದ ಹೇಳ್ತೀರಿ. ದಿನ ಬಂದು ನೋಡ್ಕೊಂಡು ಹೋಗೋದ್ರಾಗ ಇದ್ದಾರೆ ಜನಗಳು. ದಿನ ನೋಡೋದೇನಲ್ಲ, ನನ್ನ ಕೇಳೋದಕ್ಕಿಂತ ಸುಮ್ಮನೆ ಹೆಣ್ಣಾಳು ಕೇಳಿ. ನಾನು ಹೇಳ್ಬಾರ್ದು ಅದನ್ನ, ಏನೋ ಅನ್ಕೊಂಡ್ಬಿಡ್ತಾರಲ್ವಾ. ಹೆಣ್ಣಾಳು ಕೇಳಿ. ಗಾಡಿಗಳು ನಿಲ್ಸ್ಬಿಟ್ಟು ಮಾತಾಡ್ಕತಿರು. ಚೆನ್ನಾಗದ ಫಸಲು, ಚೆನ್ನಾಗದ ಫಸಲು, ಯಾರ ಔಷಧಿ ಕೊಟ್ಟಿರೋರು ಚೆನ್ನಾಗದ ಬಿಡಿ ಅಂತ ಮಾತಾಡ್ತೀವಿ. ಚೆನ್ನಾಗದ ಅಂತ ಹೇಳ್ತೀವಿ ನಾವು. ಇದು ಕಾಯರಿಪುರದವ್ರು ಪಕ್ಕದವ್ರಿಗೆಲ್ಲ ಹೇಳ್ಬೇಕಪ್ಪ, ಅಥವಾ ಆಟ ಸರಿ ಅಥವಾ ಆಟ ಸರಿ ಬೇಕಾದ್ರೆ ಹೋಯ್ತಿದ್ರು. ಸರಿ ಸರಿ ಚೆನ್ನಾಗದ ಅಂತ. ಓಕೆ, ಸರಿ ಸರಿ, ಥ್ಯಾಂಕ್ ಯು. ಪ್ರತಿಯೊಬ್ಬ ವ್ಯಕ್ತಿನೂ ಬರೋದು ನೋಡೋದು, ಏನಪ್ಪ ಇದು. ಆಮೇಲೆ ಇಲ್ಲೇ ಒಬ್ರು ಅವ್ರೆ, ಈಗ ನಿಮ್ಗೆ ಜ್ಯೂಸ್ ಎತ್ಕೊ ಬಂದೆ, ಅದು ಎಷ್ಟಾರ ಖರ್ಚಾಗೋಲ್ಲಪ್ಪ, ನೀನು ಗಿಡದ ಥರ ನಂಗೆ ಬರಬೇಕು, ಔಷಧಿ ಕೊಡಿಸು. ನೆನ್ನೂ ಬಂದಿದ್ರು ಅವರು. ಈಗ ಅವರೇ ಪೈಪು ಕೊಡಿಸಿದ್ರು. ಔಷಧಿ ಕೊಟ್ಟ ತಕ್ಷಣ ಗಿಡ ಬರಲ್ಲ. ಈಗ ಎಷ್ಟು ಜನಕ್ಕೆ ಔಷಧಿ ಕೊಟ್ಟಿದ್ದೀನಿ, ಮಾಹಿತಿ ಕೊಟ್ಟಿದ್ದೀನಿ ಅಲ್ವಾ. ಅದು ನಮ್ದೊಂದು 25% ಆದರೆ ನಿಮ್ಮ ಶ್ರಮ 75% ಹಾಕ್ಬೇಕು. ಅದಕ್ಕೆ ಇಲ್ಲ, ಅದು ಸತ್ಯ. ಇದಕ್ಕೆ ಯಾವ ಥರ ಟೆಕ್ನಿಕಲ್ ಆಗಿ ಮಾಡಬೇಕು ಅದೇ ಟೆಕ್ನಿಕಲ್ ಮಾಡಿದ್ದೀನಿ ಸರ್. ಇದು ಮಾಹಿತಿನೂ ಕೊಡ್ತೀವಿ, ಅಗತ್ಯ ಇರೋ ಕಡೆ ಪ್ರಾಡಕ್ಟು ಕೊಟ್ಟಿದ್ದೀವಿ. ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ, ಆಮೇಲೆ ನಾನು ಯಾವ ಉದ್ದೇಶಕ್ಕೆ ಏನು ಹೇಳ್ತೀನಿ ಅದನ್ನ ಅರ್ಥ ಮಾಡ್ಕೊಂಡು ನಂಬಿ ಮಾಡಿದಿರಲ್ಲ. ಈಗ ಎಲೆ ತೆಗೆದಾಕ್ಬೇಕು, ಕ್ಲೀನ್ ಮಾಡಿಸ್ಬೇಕು. ಇಷ್ಟೊಂದು ಬೈಲಲ್ಲಿ ತುಂಬಾ ಕೆಲಸ ತಗೊಳ್ತದೆ, ಖರ್ಚು ಆಗ್ತದೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಹುಳ ಬಿದ್ದುಬಿಡ್ತು, ಈಗ ನಾವೇ ಮೈ ಮರ್ತೋ ಸ್ವಲ್ಪ ಹುಳಿಂದು ಬೇಡಿ ಸರ್ ಈಗೇನು ಇದಿಲ್ಲ ಅಂದ್ರೆ ಕಟ್ಟೋದು ಲೇಟ್ ಆಯಿತು, ಸ್ಪ್ರೇ ಮಾಡಿದ್ದು ಹೋಗಿಲ್ಲ ಅದು. ಹಂಗಾಗಿ ಕೆಲವು ಭಾಗದಲ್ಲಿ ಹುಳ ಬೀಳ್ತು. ಆ ಬೀಳ್ತು ಅಂದ್ಬಿಟ್ಟು ನಾವು ಅಷ್ಟಕ್ಕೆ ಸೀಮಿತವಾಗಿ ಬಿಟ್ಬಿಟ್ರೆ ಅದು ಪರಿಹಾರ ಅಲ್ಲ. ಅದು ಮತ್ತೆ ತಗೊಂಡು ಬಂದ ಒಂದು 50-60 ಕ್ರೇಟ್ ಹೋಯ್ತದು, ಅದ್ರದ್ದೇನು ಸಮಸ್ಯೆ ಇಲ್ಲ. ಮತ್ತೆ ಈ ಕಂಟಿನ್ಯೂಟಿ ಏನು ಬೈದೆ ಅದು ಕವರ್ ಮಾಡ್ಕೊ ಬಂದಿದ್ದೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ತೋರಿಸಲ್ಲ, ನಿಮ್ಗೆ ಇದಕ್ಕೆ ನಾನು ತೋರಿಸ್ತೀನಿ. ಹಾಂ, ಪಿನ್ ಟು ಪಿನ್ ಒಂದು 300-400 ಕ್ರೇಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ, ಬರ್ದಿಲ್ಲ. ಅದು ಬಿಟ್ಟರೆ ಫುಲ್ ಇದೆ, ನೀವು ಲೆಕ್ಕ ಹಾಕೊಳ್ಳಿ. ಇಲ್ಲಿಂದ ಎಷ್ಟು ತಾರೀಕು ಕಟ್ ಮಾಡಿರೋದು? 19. ಇಲ್ಲಿವರೆಗೆ ಇಲ್ಲ, ಒಂದು 300-400 ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಮಾಡ್ಕೊಬಂದಿನಿ ಸರ್. ನೀವು ಸಾಯಂಕಾಲ ಬನ್ನಿ ಸರ್, ಇವಾಗಲೂ ಸಣ್ಣ ಸೊಸಿ ಹೆಂಗಿರುತ್ತೆ ಹಂಗಿರುತ್ತೆ ಸರ್.
ನೋಡ್ರಿ ಎಲ್ಲ ಹೊಸ ಚಿಗ್ರೆ ಸರ್ ಇದು ನೋಡ್ರಿ ಇದು ಫುಲ್ಲು ಹೊಸ ಚಿಗ್ರೆ ಎಲ್ಲ ತಿಳಿಸಿದ್ನಲ್ಲ ಚಿಗ್ರೆ ಡೆವಲಪ್ಮೆಂಟ್ ಆಯಿತು. ಆಯ್ತು, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ನೋಡ್ರಿ. ಇವೆಲ್ಲ ನಿಮ್ಮ ಬಿಸ್ಲಿಗೆ ಹಿಂಗೆ ಕಾಣ್ತಾ ಇರೋದು ಇದು. ಹೌದು ಸಂದಲ್ಲಿ ತೆಗ್ದಿದ್ದೀನಿ ನೋಡ್ರಿ. 11 ಗಂಟೆಗೆ ಹಿಂಗೈತೆ. ಹೌದು ಹೌದು ಸರ್. 9 ಗಂಟೆಗೆ ನೋಡ್ಬೇಕು ನೀವು. ಮತ್ತೆ ಸಾಯಂಕಾಲ ಇನ್ನು ನೋಡ್ಬೇಕಂದ್ರೆ ನೀವು 5 ಗಂಟೆ ನೋಡ್ರಿ. ಇದು ಇಲ್ಲಿ ಎಲ್ಲ ತಿತ್ತಿಲ್ವಲ್ಲ ಸರ್, ಇಲ್ಲಿ ಇದು ನೋಡ್ರಿ, ಇದೆಲ್ಲ ಕ್ಲೀನ್ ಮಾಡಿಲ್ವಲ್ಲ ಕೆಳಗಡೆ. ಇದು ಸ್ವಲ್ಪ ರೋತು ಕಮ್ಮಿ. ಇದು ತಿತ್ತಿದ್ದೀನಿ ನೋಡ್ರಿ. ಇದು ನೋಡ್ರಿ ರೋತ್ ಹೆಂಗಿದೆ. ಈಗ ರಸ ತಗೊಳ್ತಾ ಇಲ್ವಲ್ಲ, ಅದು ಮೇಲ್ಕೆ ಹೋಗ್ತೈತಾ. ನಾನು ಅದು ಒಂದು ಮ್ಯಾಚ್ ಮಾಡೋಕ್ಕೇ ನಾನು ಈ ಥರ ತಿಳಿಸ್ಕೊಂಡು ಬಂದಿದ್ದು. ಇದು ಫುಲ್ ಹಾಕ್ಬತ್ತೈತೆ ಇದು ನೋಡಿರಿ. ಇವೆಲ್ಲ ಹೊಸಲಾಕ ಮೇಯ್ನ್ ನೀರು ಸರ್. ಈಗ ಬಿಲ್ ಕಳ್ಸಿಕೊಡ್ತಾರಾ? ಹಾಂ, ಬಿಲ್ಲ ಸರ್ ಅದು. ಫೆಬ್ರವರಿ 27 ಬಿಲ್ ಅಲ್ಲ, ಅದು ಮುಂಚೆದು ಇನ್ನೊಂದ್ರಲ್ಲ ಅದು ಅವ್ರಿಗೆ ಏನು ಡೇಟು ಅಂತ ಹೇಳ್ಕೊಟ್ಟಿದ್ದೀನಿ. ಕಟಿಂಗ್ ಆಗಿರೋ ಡೇಟ್ ಅವ್ರಿಗೆ ಹೇಳಿದ್ದೀನಿ. ಬುಕ್ಕಲ್ಲಿ ನನ್ನ ಬುಕ್ಕಲ್ಲಿ ಬರ್ಕೊಂಡಿರೋದು. ಓಪನ್ ಮಾಡೋದು. ಸ್ಟಾರ್ಟಿಂಗ್ ಸ್ವಲ್ಪ ಬರೀನಿಲ್ಲಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಬರ್ದಿಲ್ಲ ಮಾರ್ಚ್ 3ನೇ ತಾರೀಕು ಸರ್. ಎಷ್ಟು ಒಂದು 600 ಕ್ರೇಟ್ ಬರ್ದಿಲ್ವಾ? 500-600 ಕ್ರೇಟ್. ಫಸ್ಟ್ನೇದು 300 ರೂಪಾಯಿ, ಸೆಕೆಂಡ್ ಗ್ರೇಡ್ 5 90 ರೂಪಾಯಿ ಇಷ್ಟು. ಓಕೆ ಸರ್, ಬುಕ್ ತರೋವರೆಗೆ ಬರ್ದಿಲ್ಲ. ಓಹೋ ಇನ್ನು 3 ಬಿಲ್ ಬರ್ಬೇಕು ಅವ್ರದ್ದು. 25ನೇ ತಾರೀಕು ಮಾರ್ಚ್ ಒಳಗಡೆ 116 ಫಸ್ಟು, ಸೆಕೆಂಡ್ 7. ಅದನ್ನು ಬರ್ದಿದ್ದೀನಿ ಬುಕ್ಕಲ್ಲಿ. ಅಷ್ಟು ಹಂಗೆ ಬರ್ದಿದ್ದೀನಿ. ಸೆಕೆಂಡ್ಸ್ ಎಷ್ಟು, ಓಜಿ ಎಷ್ಟು, ಪ್ರೆಸ್ಟ್ ಕ್ವಾಲಿಟಿ ಎಷ್ಟು ನೋಡಿದ್ರಲ್ಲ, ಅದು ತಗೊಂಡವ್ರೆ. ಆಮೇಲೆ ಇನ್ನೊಬ್ಬರು ಅದು ಸ್ಟಾರ್ಟಿಂಗು ನಾನು 600 ಕ್ರೇಟ್ ಬುಕ್ ತಂದಿರಲಿಲ್ಲ. ಒಂದು 600 ಕ್ರೇಟ್ ಬರ್ದಿಲ್ಲ. ಇನ್ನೊಬ್ಬರು ಕಳಿಸ್ತಾ ಇದ್ದ. ಆಮೇಲೆ ನಾನೇ ಡೈರೆಕ್ಟ್ ಮಾಡ್ಕೊಂಡೆ. ಇವರು ಶ್ರೀಕಂಠ ಇದು ಅವರೊಂದಷ್ಟು ಕಳಿಸಿದ್ರು. ಇವೆಲ್ಲ ಕೂತಿ ಕೌಂಟ್ ಮಾಡ್ಕೋಬೇಕು. ನೋಡಿದ್ರಲ್ವಾ, ಮಾರ್ಚ್ 31 ವಿಜುವಲ್ಸ್ ಎಲ್ಲ ನೋಡಿ. ಇವತ್ತು ಏಪ್ರಿಲು ಮೇ ಬರೋಕ್ಕಾಗಲಿಲ್ಲ. ಜೂನ್ 23ನೇ ತಾರೀಕು ಇವತ್ತು ನಾನು ಬೇರೆ ಕೆಲಸ ಇದ್ದಿದ್ದರಿಂದ, ಮಂಡ್ಯದಲ್ಲಿ ಒಂದು ಖಾಸಗಿ ಕೆಲಸ ಇದ್ದಿದ್ದರಿಂದ ಈ ಭಾಗಕ್ಕೆ ಬರೋದರಿಂದ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ತುಂಬಾ ಖುಷಿ ಆಗ್ತಾಯಿದೆ ಅವ್ರ ಕಮಿಟ್ಮೆಂಟು. ಸೊ ಅವರ ಮನಸ್ಥಿತಿ ಹೇಗಿದೆ, ಅವ್ರ ಕಮಿಟ್ಮೆಂಟ್ ಹೇಗಿದೆ, ಮೋಹನ್ ಕುಮಾರ್ ಅವ್ರ ಹತ್ರ ಸ್ವಲ್ಪ ಮಾತಾಡೋಣ ಇವತ್ತು. ಬನ್ನಿ. ನಮಸ್ತೆ ಮೋಹನ್ ಕುಮಾರ್ ಅವರೇ. ನಿಜವಾಗ್ಲೂ ನೀವು ಒಬ್ಬ ಆದರ್ಶ ರೈತ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸ್ವಲ್ಪ ಬೆಳೆಗೆ ಹಿನ್ನಡೆ ಆದ ತಕ್ಷಣ ನಾವ್ಯಾರೇ ಆಗಲಿ ಆಗುತ್ತೋ ಹೋಗುತ್ತೋ ಅಂತ ಕೈ ಬಿಡೋ ಅಂತ ಒಂದು ಮನಸ್ಥಿತಿಲಿ ಇರ್ತೀವಿ. ಭಯ ಬಂಡವಾಳ ಹಾಕ್ಲಿಕ್ಕೆ. ಯಾಕಂದರೆ ರೈತರ ಪರಿಸ್ಥಿತಿ ಇರೋದೇ ಹಾಗೆ ಒಂದ್ಸರಿ. ಆದ್ರೂ ಮಾರ್ಕೆಟು ರೇಟ್ ಡೌನ್ ಇತ್ತು. ಆಮೇಲೆ ನಿಮಗೆ ನೀರಿಂದು ಚಾಲೆಂಜ್ ಆಯಿತು, ಮತ್ತೆ ಲೆಂಗ್ತ್ಗಳು ಬಿಟ್ಟರೆ. ಆನಂತರ ಟೆಂಪ್ರೇಚರ್ಗೆ ಇಡೀ ದಿನ ಬೆಳೆ ಬಾಡ್ಕೊಂಡಂಗೆ ಕಾಣೋದು, ಬೆಳೆಗೆ ಚಿಗುರಿರೋದು. ಆಮೇಲೆ ಮಳೆ ಬಂದಾಗ ಆಲಿಕಲ್ಲು ಬಿದ್ದಿದ್ದು, ಶೆಡ್ ಕಿತ್ತೋಗಿದ್ದು, ಒಂದೆರಡು ಸಾಲು ಬಿದ್ದೋಗಿ, ಇವೆಲ್ಲ ಇದ್ರೂ ನೀವು ಉಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರಲ್ಲ, ಕಾರಣ ಏನು? ನಿಮ್ಗೇನಿತ್ತು ಮನಸ್ಸಿನಲ್ಲಿ, ಏನು ಓಡ್ತಿತ್ತು, ಅದನ್ನು ಒಂದಷ್ಟು ಶೇರ್ ಮಾಡ್ಕೋಬೋದಾ? ಕಾರಣ ಅನ್ನೋದ್ರ ಬಗ್ಗೆ ಏನಿಲ್ಲ ಸರ್. ನಾನೇನೋ ರೈಟ್ ಆಗುತ್ತೆ ಅದಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಏನು ಥಿಂಕ್ ಮಾಡಿಲ್ಲ. ಬಟ್ ಗಿಡ ಸುಸಿ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನನ್ನ ಕ್ವಾಲಿಟಿ ಸಿಗ್ತಾಯಿದೆ ಹಣ್ಣು ಸಾಕು. ಅವತ್ತಿಗೆ 300, 350, 400 ರೈಟ್ ಇರೋದ್ರಿಂದ ಮೇಂಟೈನ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ತೋಟ ಐಸ್ ಬಿದ್ದಾಗಲೂ ನಿಮಗೆ ಒಂದು ವೀಡಿಯೋ ಕಾಲ್ ಮಾಡಿದೆ. ಅಷ್ಟು ಕಾಯೆಲ್ಲ ಹೋಯಿತು, ಚೂರಾಗೋಗಿತ್ತು, ಕಾಯೆಲ್ಲ ಬಿದ್ದೋಗಿತ್ತು. ಮತ್ತು ಅದೆಲ್ಲ ಎತ್ತು ನಿಲ್ಲಿಸ್ಕೊಂಡು ಪ್ರಯತ್ನ ಆಗುತ್ತೋ ನೋಡೋಣ. ಒಂದು 10,000 ರೂಪಾಯಿ ಕಳ್ಕೊಳ್ಳೋದ್ರಲ್ಲಿ ಏನಾಗಲ್ವಲ್ಲ ಔಷಧಿ ಹೊಡೆದ್ರೆ ಅಂತೇಳಿ ನಿಮ್ಮ ಹತ್ರ ಮಾಹಿತಿ ತಗೊಂಡು ಔಷಧಿ ಹೊಡೆದೆ. ಬಟ್ ಕಂಟಿನ್ಯೂ ಆಯಿತು. ಮತ್ತು ಈ ಥರ ಮೂಟೆ ಗೊಬ್ಬರ ಏನಾದ್ರು ಕೊಡೋಣ ಅಂತಂದಾಗ 15 ಕೊಡಿ ಅಂತಂದ್ರಿ. ಮತ್ತೆ ಅದು ಕೊಟ್ಟೆ. ಕಂಟಿನ್ಯೂಟಿ ಆ ಕಾಯಿ ಏನು ಉದ್ರಿತು ಅದೆಲ್ಲ ವಾಸೌಟ್ ಆಯಿತು. ಮತ್ತು ಅದು ಕಾಯಿ ಸ್ವಲ್ಪ ಮಾರ್ಕೆಟಿಂಗೆಲ್ಲ 250, 300 ಹೋಗ್ತು, ಒಂದು 600, 700 ಬಾಕ್ಸು. ಮತ್ತು ಅದೆಲ್ಲ ಸ್ವಲ್ಪ ತಿತ್ತಿ ಆಚೆ ಹಾಕ್ಸಿ ಆದಿ ಹಾಕ್ಸ್ಬಿಟ್ಟು ಈ ಮಟ್ಟಕ್ಕೆ ಇವಾಗ ಇಲ್ಲಿವರೆಗೆ ತಂದಿದ್ದೀನಿ. ಇವಾಗ 1,000 ರೂಪಾಯಿ ಮೊನ್ನೆ ಆಗಿದೆ. 600 ಹೋಯ್ತು, 1,000 ರೂಪಾಯಿ ಮೊನ್ನೆ ಆಗಿದೆ. ನಿಮ್ದು 25 kg ಬಾಕ್ಸ್ ಏನಲ್ಲ? 22, 23, 22, 23 ಎಲ್ಲಿ ಮಾರ್ಕೆಟ್? ಕೊಯಮತ್ತೂರು ಹಾಕಿದೆ, ಮತ್ತು ಬೆಂಗಳೂರು ಒಂದು 3 ಟೈಮ್ ಹಾಕಿದೆ. 3 ಟೈಮ್ ಬೆಂಗಳೂರು ಹಾಕಿದೆ. ಓಕೆ ಓಕೆ. ಕೊಯಮತ್ತೂರಲ್ಲಿ ಒಬ್ಬರಿಗೆ ಪಾರ್ಟಿಗೆ ಒಂದು ಕಂಟಿನ್ಯೂಟಿ ಆಗ್ತಾ ಇದೆ. ಗಾಡಿಗಳು ವೇರಿಯೇಷನ್ ಆದಾಗ ಬೇರೆ ಬೇರೆ ಮಂಡಿಗೆ ಹೋಗಿರೋದು ಒಂದು 4 ಸಾರಿ ಹೋಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಅಂದಾಜು ಲೆಕ್ಕ ಎಷ್ಟು ಬಾಕ್ಸ್ ಆಗಿರ್ಬೋದು ಅನ್ನೋದೇನಾದರೂ ಒಂದು ಅಂದಾಜು ಇದೆಯಾ? ಫೆಬ್ರವರಿ ಮೊದಲನೇ ವಾರದಿಂದ ಕಾಯಿ ಕೀಳ್ತಿರ್ತಕ್ಕಂಥದ್ದು, ಈಗ ಜೂನ್ 3ನೇ ವಾರ ಕಡೆ ವರ್ಕ್ ಬಂದಿದ್ದೀವಿ.
ಬಂದಿದ್ದೀವಿ. ಇವಾಗ ಎಲ್ಲ ಲೆಕ್ಕ ಇದೆ, ಬಟ್ ನಾನು ಟೋಟಲ್ ಮಾಡಿ ಲೆಕ್ಕ ಫ್ರೀ ಸಿಕ್ಕಿಲ್ಲ. ಓಕೆ. ಬಟ್ ನಿಮ್ಗೆಲ್ಲ ಬಿಲ್ಸ್ ಏನಿದೆ ಅದು ಅಲ್ಲಿದು ಇಲ್ಲಿದು ಒಂದೂವರೆ ಸಾವಿರ 1-2 ಸಾವಿರ ಲೆಕ್ಕಾಚಾರ ಸಿಕ್ಕಲ್ಲ. ಅದು ಸ್ವಲ್ಪ ಕನ್ಫ್ಯೂಷನ್ ಇದ್ದೀನಿ, ಗಾಡಿ ಅವ್ರದ್ದು ಅದು ಲೆಕ್ಕಾಚಾರ ತಗೋಬೇಕು. ಅಷ್ಟು ಬಿಟ್ಟರೆ ಎಲ್ಲ ಮಾಹಿತಿ ನಾನು ಕೊಡ್ತೀನಿ ಸರ್. ಬಿಲ್ ಇದೆ, ಫುಲ್ ಬಿಲ್ ಇದೆ. ಬಿಲ್ ಏನಿದೆ ಅದು ನಮ್ಮ ಒಂದು ಬುಕ್ ಇದೆ, ಅದನ್ನ ತರ್ಲಕ್ಕಾಗಲಿಲ್ಲ. ನನ್ನ ಬುಕ್ಕಲ್ಲಿ ಇಲ್ಲಿಂದ ಏನು ಹಣ್ಣು ಹೋಗುತ್ತೆ ಅದನ್ನ ಫುಲ್ಲು ಪಿನ್ ಟು ಪಿನ್ ಡೇಟ್ ಹಾಕಿ ಅವತ್ತು ಬರ್ದಿದ್ದೀರಾ? ಇದರಲ್ಲಿ ಒಳ್ಳೆ ಇಳುವರಿ ಕೂತಿದ್ದೀನಿ. ಈಗ ನಾವು ಡಿಸೆಂಬರ್ 1ರಿಂದ ಸ್ಟಾರ್ಟ್ ಮಾಡಿ 3ನೇ ತಾರೀಕು ಎಂಡ್ ಮಾಡಿದೆ ಸುಸಿ. ಈಗ ಅಲ್ಲೇ ಅರ್ಥ ಮಾಡ್ಕೋಬೋದಲ್ಲ ಎಷ್ಟು ಇಳುವರಿ ಸಿಕ್ಕಿರುತ್ತೆ ಇದು ಅಂತ. ಈಗ ವೀಕ್ಲಿ ವಿಡಿಯೋ ಇದೆ ನಂದು. ಏನೋ ಒಣಗೋಗಿತ್ತೋ ಮತ್ತೆ ಚಿಗುರು ಬಂದವ್ರೇನು ಮಾತೇ ಇಲ್ಲ ಇಲ್ಲಿ. ಕಂಟಿನ್ಯೂಟಿ ಅವತ್ತಿನಿಂದ ಹೆಂಗಿದೆ ಇಲ್ಲಿವರೆಗೂ ಹಂಗೆ ಇದೆ. ಕನ್ನಡ ಕಾಣಿಸ್ತಾ ಇದೆ ನೋಡಿ. ಬಂದರೆ ನೀವು ನೋಡಿ ಆ ಕಡೆಯಿಂದ ನೋಡಿ ಅಲ್ವಾ? ಫ್ಲವರಿಂಗ್ ನೋಡಿ. ಈ ಫ್ಲವರ್ ಉಳಿಸೋ ಕೆಲಸ ಆಗಬೇಕು. ಒಂದಷ್ಟು ಡ್ರೈ ಆಗ್ತದೆ, ಒಂದಷ್ಟು ಉಳ್ಕ. ಹೌದು ನೋಡಿ, ಇದು ಈಗ ಬೋರ್ ಅನ್ಬಿಟ್ಟ ಈ ತಿರುಳು ನೀವೇನ್ ಹೇಳ್ತಿರ್ತೀರಿ ಈ ತಿರುಳು. ಆಮೇಲೆ ಮೇನ್ ಸಾರ್ ಈ ತಿರುಳು ನಾನು ಅವಾಗಿಂದ ಅಬ್ಸರ್ವ್ ಮಾಡಿದ್ದೆ, ಅದು 1068 ನನ್ನ ಹತ್ರ ಒಳಗಡೆ ಡೊಳ್ಳು ಬರೋದು. ಬಟ್ ಇದನ್ನ ನಾನು ಥಿಂಕ್ ಮಾಡ್ಕೊಂಡು 4-5 ದಾರ ಕಟ್ಕ ಮಾರ್ಕ್ ಮಾಡ್ಕೊಂಡಿದ್ದೆ. ಏನಂದ್ರೆ ಅದು ಹಣ್ಣು ಒಳಗಡೆ ಅದು ನಾನು ಕಟ್ ಮಾಡಿ ತಿಂದ, ಬಟ್ ಒಳಗಡೆ ಫುಲ್ ನೋಡಿ ವೆಯ್ಟ್ ಇರ್ತದೆ, ಫುಲ್ ಅದು ಫಿಲ್ ಆಗ್ಬಿಟ್ಟಿರುತ್ತೆ, ಅದು ಖಾಲಿ ಇರಲ್ಲ. ಬೋರನ್ ಏನ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೋಬೇಕು ಅಂದ್ಬಿಟ್ಟು ನಾನು ಫುಲ್ ಇದು ನೋಡಿ, ಒಂದು ಚೂರು ಗ್ಯಾಪ್ ಇಲ್ಲ ನೋಡಿ. 203ನೇ ದಿನದ ಕಾಯಿದು ಸೈಜ್, ಒಂದು ಚೂರು ಗ್ಯಾಪ್ ಇಲ್ಲ. ಈ ತರ ಇದೆ. ಬಟ್ ಇವಾಗ ನೋಡಿ ಈ ಸೆಟ್ಟಿಂಗ್ ಇದು ಬೇಸಿಗೆ ಸೆಟ್ಟಿಂಗ್ ಆಗ್ಲಿಲ್ಲ. ಒಂದ್ ಕಡೆ ನೀರಿಲ್ಲ, ಒಂದ್ ಕಡೆ ಗೊಬ್ಬರ ಬಿಡ್ಬಿಟ್ಟಿದ್ದೀನಿ, ಸೆಟ್ಟಿಂಗ್ ಆಗಲ್ಲ, ಗಿಡಕ್ಕೆ ಒತ್ತಡ ಜಾಸ್ತಿ ಆಗೋಯ್ತು. ಬಟ್ ಆದ್ರೆ ಒಂದು ರಾಜ ಅಂತ ಅನ್ಬೋದು ಸರ್ ಇದಕ್ಕೆ ನಾನು. ಯಾವುದು ತಳಿ ಇದು? ಯೋಗಿ 35. ಯೋಗಿ 35 ತಳಿ ಯಾವ್ದಾರ ಆಗಲಿ ಸರ್, ತಳಿ ಬಗ್ಗೆ ನಾನು ಇಂಪಾರ್ಟೆಂಟ್ ಏನಲ್ಲ. ರೈತನಿಗೆ ತಳಿ ಇಂಪಾರ್ಟೆಂಟ್ ಅಲ್ಲ. ಮನುಷ್ಯ ಓದ್ಲೇಬೇಕು ಅನ್ನೋದು ಏನಿಲ್ಲ. ಓದಿರೋರು ಪ್ರಧಾನಿ ಆಗೋರ, ಓದಿ PhD ಮಾಡಿರೋರು ರೈತರಾಗೋರ. ಸಮಸ್ಯೆ ಅದಲ್ಲ, ಮೇಂಟೆನೆನ್ಸ್ ಮುಖ್ಯ ಅಷ್ಟೇ. ತಾಳ್ಮೆ ಇರ್ಬೇಕು, ನೋಡ್ಕೊಂಡು ಕಾಯ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಹಿನ್ನಡೆ ಸೆಟ್ ಬ್ಯಾಕ್ಸ್ ಬಂದೇ ಬರ್ತದೆ. ಹೌದು, ಅದಕ್ಕೆ ಹಿನ್ನಡೆ ಆದಾಗ ಬೇಜಾರಾಗುತ್ತೆ ಮನ್ಸಿಗೆ. ಹೌದು, ಬಿಟ್ಬಿಡೋಣಪ್ಪ ಅಂತಲೂ ಬಂದ್ಬಿಡ್ತದೆ. ಹೌದು. ಸೊ ಏನೋ ಒಂದು ಮನ್ಸು ಸರ್. ಈಗ ಇದಕ್ಕೆ ಎಷ್ಟೆಲ್ಲ ರೋಗ ಬಂದಿತ್ತು. ಈಗ ನಿಮ್ಗೆ ಎಲ್ಲ ವಾಟ್ಸಪ್ ಔಷಧಿ ಹೊಡೆದ 3 ದಿನದಲ್ಲಿ ಒಂದ್ಸರಿ ಮೈಟ್ಸ್ ಗಮನಿಸೇ ಇರಲಿಲ್ಲ. ಗಮನಿಸಿದ್ರೆ ಒಂದೇ ದಿನ ಕಡ್ಡಿಗಳ ಮೇಲೆಲ್ಲ ಈ ಕಡ್ಡಿಲ್ ಬಂತು. 2 ದಿನಕ್ಕೆ ಹಸಿರಾಗಿರೋದೆಲ್ಲ ಹಳದಿ ಆಯ್ತು, ಚಿಕ್ಕೆಲ್ಲ ಬಂತು. ಆಮೇಲೆ ನೇರಳೆ ಕಲರ್ ಆಗೋಯ್ತು, ನೇರಳೆ ಕಲರ್, ರೆಡ್ ಕಲರ್ ಆಗೋಯ್ತು, ಮತ್ತೆ ಬ್ಲಾಕ್ ಬಂತು. ಮತ್ತೆ ತಾಳ್ಮೆ ಮಾಡಬೇಕು, ಯಾವ್ದು ಇನ್ಸ್ಟೆಂಟ್ ಆಗಿ ತಕ್ಷಣ. ಈಗ ಸ್ಟಾರ್ಟಿಂಗ್ ನಾನು ವಿಡಿಯೋ ಮಾಡಿದ್ ನೋಡಿ, ಇಲ್ಲಿವರೆಗೆ ಇತ್ತು ಇಲ್ಲ, ಇಲ್ಲಿವರೆಗೆ ತಿರ್ಗಾಡಕ್ ಆಗ್ತಿಲ್ಲ ಸರ್, ಅದಕ್ಕೆ ಎಲ್ಲ ತೆಗಿಸ್ಬಿಡ್ತೀನಿ ಅಂತ. ಹೌದೌದು ನೋಡ್ರಿ, ಈಗ ಅದು ಬಂದ್ ನೋಡಿ, ಅಲ್ಲೇ ಬಂದ್ಬಿಟ್ಟಿದೆ ಅದು. ಎಲ್ಲ ಲಾಂಗ್ ಬಂದಿದೆ. ಅದು ಭಾರಿ ಇಂಪಾರ್ಟೆಂಟ್ ಸರ್, ಮೇಂಟೈನ್ ಮಾಡ್ಕೋಬೇಕು. ಸುಮ್ಮನೆ ಏನೋ ಆಗ್ತೋ ಮಾಡಿ, ಅದೇ ಬುಡದಿಂದ ಬಂದಿರತಕ್ಕಂಥದ್ದು ಹೊಸ ಗ್ರೋತ್ ಬರ್ತಿರ್ತಕ್ಕಂಥದ್ದು ನೋಡಿ. ಕಾಂಡ ಎಷ್ಟು ಗಟ್ಟಿ ಸರ್, ಈಗಲೂ ಬರುತ್ತೆ ಸರ್. ಹಸಿ ಇದೆ, ಗಿಡ ಹಸಿ ಇದ್ರೆ ತಗೊಳುತ್ತೆ ಸರ್, ಹಸಿ ಇದ್ರೆ ತಗೊಳುತ್ತೆ ನೋಡಿ. ಈಗ ಇದಿಲ್ಲೇ ಎಲ್ಲ ಬಂದಿರೋದು ಏನಾಗಿದೆ ನೋಡಿ. ನೋಡಿ ಕಾಯಿಗಳಿದೆ ನೋಡಿ. ಈಗ ಹೊಸದಾಗಿ ನಾನು ತಿತ್ತಿ ಹಾಕ್ಬಿಟ್ಟೆ, ಈ ಫಲ ಬಿಟ್ಟಿದ್ರೆ ಸಾಕಾಗಿತ್ತಲ್ಲ. ತೊಂದರೆ ಏನಿದೆ ನೋಡಿ, ಫ್ಲವರಿಂಗ್ ಇದೆ, ಈಚಿದೆ. ನನ್ಗೆ ಇದು ಬೇಡ ಈಗ ಇರೋದು ಸಾಕಲ್ಲ. ಸೊ ಇನ್ನು ಎಷ್ಟು ದಿನ ಕಾಯಿ ಕೀಳ್ಬೋದು ಅಂದ್ಕೊಂಡಿದ್ದೀವಿ ಸರ್? 1 ಮಂತ್ ಬರುತ್ತೆ ಇದು. ಇನ್ನೊಂದು ಮಂತ್, 203 ದಿವಸ, ಇನ್ನೊಂದು 30 ಅಂದ್ರೆ 233 ದಿವಸ. ಹೌದು. ಸೊ ನನಗೆ ತಿಳಿದ ಮಟ್ಟಿಗೆ ನಾನೆಲ್ಲೂ ಮಾಮೂಲಿ ಬೇಸಾಯ ಇದು ಬಳ್ಳಿದಲ್ಲ, ಮಾಮೂಲಿ ಟೊಮೊಟೊ ಇಷ್ಟು ದಿವಸ ಬಿಟ್ಟಿದ್ದು ನಾನೆಲ್ಲೂ ಕೇಳಿರಲಿಲ್ಲ. ಕಳೆದ ಬಾರಿ ನಾನು ಉತ್ತರ ಕರ್ನಾಟಕದ ಭಾಗದವರು ಬಿಳ್ಳೂರು ಅಂತಕ್ಕಂಥವ್ರದ್ದು 155ನೇ ದಿನ ಅವರೇ ವಿಡಿಯೋ ಮಾಡಿ ಕಳಿಸಿದ್ದು ಅಪ್ಲೋಡ್ ಮಾಡಿದ್ದೆ. ಇದು ನೋಡಿದ್ರೆ ಈಗ 230 ದಿವಸಗಳವರೆಗೂ ಇರುತ್ತೆ. ಈಗಾಗಲೇ 203 ದಿವಸ ಆಗಿದೆ. ಸೊ ನಾನು ಹೇಳೋದಿಷ್ಟೇ, ರೈತರಿಗಿನ್ನ ವಿಜ್ಞಾನಿಗಳು ಯಾರೂ ಇಲ್ಲ. ಸತ್ಯ ಸಾಧನೆ ಕೃಷಿನಲ್ಲಿ ರೈತರದ್ದು ಏನಿದೆ ಅಲ್ಟಿಮೇಟ್. ಅದು ನಾವೇನೋ ಒಂದಷ್ಟು ಸಲಹೆ ಕೊಡ್ಬೋದು, ಒಂದಷ್ಟು ಪ್ರಾಡಕ್ಟ್ ಕೊಡ್ಬೋದು. ಪ್ರತಿದಿನ ಬೆಳೆ ನೋಡಿ, ಭೂಮಿ ನೋಡಿ ಮಾಡ್ತಕ್ಕಂಥ ರೈತರು ನಂಬರ್ 1 ವಿಜ್ಞಾನಿಗಳು ಅಂತ ಯಾವುದೇ ಅನುಮಾನ ಇಲ್ಲದೆ ಹೇಳ್ತೀನಿ ನಾನು. ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿ ತಾಳ್ಮೆಯಿಂದ ನಿರ್ವಹಿಸಬೇಕಾಗ್ತದೆ. ಎಲ್ಲ ಬರೀ ಕೃಷಿನಲ್ಲೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಸೆಟ್ ಬ್ಯಾಕ್ಸ್ ಬರುತ್ತೆ, ಅಡೆತಡೆಗಳು ಬರುತ್ತೆ, ಹಿನ್ನಡೆ ಉಂಟಾಗುತ್ತೆ. ಅವುಗಳನ್ನೆಲ್ಲ ತಾಳ್ಮೆಯಿಂದ ತಡೆದುಕೊಂಡು ಮಾಡ್ತಾ ಹೋದಾಗ ಇಂಥದ್ದೊಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ. ಇವಾಗ ಇಷ್ಟು ದಿನ ಇದು ಬೆಳೆ ನಿಂತು ಹಿಂಗಾಗ್ತಾ ಇದ್ದಾರೆ ಅಂದರೆ, ಸೊ ಸ್ಪ್ರೇ ಒಂದೇ ಮುಖ್ಯ ಆಗಲ್ಲ ಇಲ್ಲಿ. ಸೊ ಅವ್ರು ಈ ಬೆಳೆನ ಅರ್ಥ ಮಾಡ್ಕೊಂಡಿರೋದು. ನನಗೀಗಲೂ ನೆನಪಿದೆ, ಪ್ರತಿ ಸಾರಿ ಅವ್ರು ಫೋನ್ ಮಾಡಿದಾಗಲೂ ಅಷ್ಟೇ, ಸರ್ ಡ್ರೆಂಚಿಂಗ್ ಮರಿಬೇಡಿ,
ಒಂದು ಡ್ರೆಂಚಿಂಗ್ ಅಂದರೆ ನಮ್ಮ ಭಾಷೆನಲ್ಲಿ ಡ್ರಿಪ್ಪಲ್ಲಿ ಕೊಡ್ತಕ್ಕಂಥದ್ದು. ಹೌದು. ವಾಟರ್ ಸಾಲ್ಯುಬಲ್ ರಾಸಾಯನಿಕ ಗೊಬ್ಬರಗಳೇನಿದೆ ಅವ್ರಿಗೆ ತುಂಬ ಅನುಭವ ಇರೋದ್ರಿಂದ ಯಾವ್ದು ಕೊಡಬೇಕು ಕೊಡ್ತಾರೆ, ಡೌಟ್ ಬಂದರೆ ಕಾಲ್ ಮಾಡ್ತಾರೆ, ಇಲ್ಲಿ ಗೊಬ್ಬರ ತಗೊಂಡು ಬಿಡ್ತಾ ಇರ್ತಾರೆ. ಅದರ್ ದ್ಯಾನ್ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್, ಮಣ್ಣಿನ ಆರೋಗ್ಯಕ್ಕೆ ಪೂರಕವಾಗಿ ಸಹಾಯ ಮಾಡ್ತಕ್ಕಂಥವು ಏನಿದ್ದಾವೆ ಅವನ್ನ ಪ್ರತಿ ವಾರ ಕೊಡ್ತಾ ಬಂದಿದ್ದಾರೆ, ಒಂದು ವಾರನೂ ಮಿಸ್ ಮಾಡಿಲ್ಲ. ಹೌದು. ಹಾಗಾಗಿನೇ ಈ ರೀತಿ ಈಗ ಅನೇಕ ಉದಾಹರಣೆ ಕೊಡ್ಬೋದು. ನಾನು ಹೇಳಿದಾಗೆ ವರ್ಮಿ ಹ್ಯೂಮ್ ಇರ್ಬೋದು, ಪೊಟ್ಯಾಷಿಯಮ್ ಹ್ಯೂಮೇಟ್ ಇರ್ಬೋದು, ಆಮೇಲೆ ವ್ಯಾಮ್ ಬಯೋ ಫರ್ಟಿಲೈಸರ್ ಇರ್ಬೋದು, ಹಾಗೆಯೇ ಸೀವೀಡ್ ಎಕ್ಸ್ಟ್ರಾಕ್ಟ್ ಇರ್ಬೋದು. ಈ ಥರದ್ದು ಅನೇಕ ಮಾರ್ಕೆಟಲ್ಲಿದ್ದಾವೆ. ಸೊ ಅವುಗಳನ್ನೆಲ್ಲ ಬಳಸ್ಕೊಂಡು ಮಾಡಿರೋದ್ರಿಂದ ಇದು ಸಾಧ್ಯ ಆಗಿದೆ. ಕಳೆದ ಬಾರಿ ನೀವು ಅದೇ ಹೇಳಿದ್ರಿ, ಈಗ ಗಿಡ ಸುಳಿ ನಿಂತೋಗ್ಬಿಟ್ಟಿದೆ, ಸುಳಿ ಬರಬೇಕು ಸರ್, ನಾನು ಗೊಬ್ಬರ ಹಾಕ್ತೀನಿ, ಯಾವುದು ಮೂಟೆ ಗೊಬ್ಬರ ಹಾಕ್ತೀನಿ ಹೇಳಿ, ನೀವು ಡ್ರಿಪ್ಪಲ್ಲಿ ಬಿಡೋದು ಕಳಿಸ್ಕೊಡಿ ಅಂತ. ಹೌದು ಹೌದು ಸತ್ಯ. 5 kg ಆವಾಗ ಬಿಟ್ಟಾದ್ಮೇಲೆ ಚಿಗುರು ಬಂದಿದೆ, ಕಾಯಿ ನಿಂತಿದೆ. ಹೀಗೆ ಸ್ನೇಹಿತರೆ ಅದೇ ಕೆಲವು ಬಾರಿ ನನ್ನ ಹತ್ರ ಈಗ ವೈರಸ್ ಬಂದಿದೆ, ಹಾಲ್ಟ್ ಆಗಿದೆ ಅಂತ ಬಂದಾಗ ನೀವು 1 ಸ್ಪ್ರೇ ಕೊಡಿ, 2 ಸ್ಪ್ರೇ ಕೊಡಿ ಅಂತೀನಿ. ನಾನು ಅವ್ರಿಗೆಲ್ಲ ಹೇಳೋದು ಅದೇನೆ. ಸೊ 1 ಸ್ಪ್ರೇ ಬೇಡ, 2 ಸ್ಪ್ರೇ ಬೇಡ, 1 ಸ್ಪ್ರೇ ತೊಗೊಳ್ಳಿ, 1 ಡ್ರಿಪ್ಪಲ್ಲಿ ಬಿಡೋದು ತೊಗೊಳ್ಳಿ ಅಂತಲೇ ಹೇಳೋದು. ಸೊ ಆಮೇಲೆ ಇನ್ನೂ ಒಂದು ಇಲ್ಲಿ ಕ್ಲಾರಿಟಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಕಳೆದ 2 ವಾರಗಳಿಂದ ಕೆಲವ್ರಿಗೆ ಅನುಭವ ಆಗಿರ್ಬೋದು. ಹೊಸದಾಗಿ ಬಂದವ್ರಿಗೆ ಕೆಲವರಿಗೆ ನಾನು ಟೊಮೊಟೊಗೆ ನಿಜವಾಗ್ಲೂ ಔಷಧಿಗಳು ಕೊಟ್ಟಿಲ್ಲ ನಾನು. ಯಾಕೆಂದರೆ ಮೊದಲಿನಿಂದ ಏನು ಆರೈಕೆ ಮಾಡಿದ್ದೀವಿ ಅದ್ರ ಮೇಲೆ ಈಗ ಅನೇಕ ಬೆಳೆಗಳಲ್ಲಿ ಇನ್ಬಿಲ್ಟ್ ಅಂದರೆ ವೈರಸ್ ಬಂದಿದೆ, ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ಲ. ಗಿಡಕ್ಕೆ ಒತ್ತಡ ಆದಾಗ ಇವ್ರ ಪ್ಲಾಟಲ್ಲೂ ಆಯಿತು, ಇನ್ನೊಂದು ಪ್ಲಾಟಲ್ಲಿ ಗಿಡಕ್ಕೆ ಒತ್ತಡ ಆದಾಗ ವೈರಸ್ ಸಿಂಪ್ಟಮ್ಸ್ ಹೊರಗಡೆ ಕಾಣಿಸ್ತದೆ, ಟಾಸ್ಪ ಎಲೆ ಕಪ್ಪಾಗುತ್ತೆ. ಸೊ ಬೇರೆಯವ್ರಿಗೆ ನೋಡಿದ ತಕ್ಷಣ ಏನಂತೆ ಅಂದರೆ ಈ ಔಷಧಿ ಸಿಂಪರಣೆ ಮಾಡಿರೋ ಅಡ್ಡ ಪರಿಣಾಮ, ಔಷಧಿ ಎಫೆಕ್ಟ್ ಅನ್ನೋ ಭಾವನೆ ಬರ್ತದೆ. ಸೊ ಆರೈಕೆ ಮಾಡಿರೋದ್ರಿಂದ ಮೊದಲಿಂದ ಗಿಡದಲ್ಲಿ ಇಮ್ಯುನಿಟಿ ಇದ್ದರೆ ಇವತ್ತು ನಾಳೆ ಕಾಣಿಸ್ಕೊಂಡು ನಂತರ ಅದು ಕಡಿಮೆ ಆಗ್ತಾ ಹೋಗ್ತದೆ. ಅವ್ರದ್ದು ಇನ್ನೊಂದು ಪ್ಲಾಟ್ ಇದೆ ಇಲ್ಲಿಗ, ಈಗ ಒಂದು 40-45 ದಿವಸ ಆಗಿರೋವಂಥದ್ದು, ಅದರಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಹಾಗಾಗಿನೇ ನಾನು ಆ ಮಾತು ಹೇಳಿರೋದು, ದಯವಿಟ್ಟು ಯಾರೂ ಅನ್ಯತಾ ಭಾವಿಸಬೇಡ್ರಿ. ನಾನು ಕೌಂಟ್ರಿಗೆ ಬಂದು ನಾನು ಕೆಲವ್ರಿಗೆ ಔಷಧಿ ಕೊಟ್ಟಿಲ್ಲ. ಸೊ ನಿಮ್ಗೆ ಔಷಧಿಯಿಂದ ತೊಂದರೆನೇ ಆಗ್ತದೆ. ನೀವು ಡ್ರಿಪ್ಪಲ್ಲಿ ಗೊಬ್ಬರಗಳು ಲಿಕ್ವಿಡ್ ಕೊಟ್ಟು ಮ್ಯಾನೇಜ್ ಮಾಡಿ ರೆಸಿಸ್ಟೆನ್ಸ್ ಬಿಲ್ಡ್ ಮಾಡಿರಿ. ಔಷಧಿ ನಿಧಾನ ಕೊಡಿದ್ರೂ ಬೆಳೆಗೇನು ತೊಂದರೆ ಆಗಲ್ಲ ಅನ್ನೋದೇ ಮಾಹಿತಿ ಹೇಳಿದ್ದೀನಿ. ಅದೆಲ್ಲ ಇಲ್ಲೆಲ್ಲ ಅಳವಡಿಸಿರೋದ್ರಿಂದಲೇ ಇದು ಸಾಧ್ಯ ಆಗಿದೆ ಅನ್ನೋದು ನನ್ನ ಭಾವನೆ. ಒಪ್ಕೋತೀರಾ ಮೋಹನ್ ಕುಮಾರ್ ಅವರು? ಕರೆಕ್ಟ್ ಸರ್. ಇದು 8 days 7 days 10 daysಗೂ ಮಾಡಿರೋದು ನಿಜ. ಇದಕ್ಕೆ ಔಷಧಿ ನಾನೇನು ಇದಕ್ಕೆ ಒಂದು ಸಾರಿ ಮಾತ್ರ ಒಂದು 5 daysಗೆ ಒಂದ್ಸರಿ ಅದು ವೈರಸ್ ಅದು ಮೈಟ್ಸ್ ಬಿದ್ದಿದ್ರಿಂದ ಬೇಗ ಗಳಿನ ಮೇಲೆ ಇರ್ತಲ್ಲ, ಆ ಮೈಟ್ಸ್ಗೆ ಒಂದು 5 ದಿವಸಕ್ಕೆ 2 ಔಷಧಿ ಮಾಡಿದ್ದು. ಅದು ಬಿಟ್ರೆ ಇನ್ನೇನಿಲ್ಲ. ಡೇಟ್ ಬಿಲ್ ಇರ್ತದಲ್ಲ ಸರ್, ಅದೇನೋ ಹೇಳುವಂತ ಮಾಹಿತಿನೇ ಇಲ್ವಲ್ಲ ನಾವು. ನಾವು ಈಗ ರೈತರುಗಳಿಗೆ ನಾವೇನು ಹೇಳುವಂಥದ್ದು ಏನಿಲ್ಲ. ಇಲ್ಲಿ ಹೆಚ್ಚು ಕಡಿಮೆ 1000 ಜನ ನೋಡೋರ ಬಿಡಿ ಸರ್. ಹೌದಾ? ಇಲ್ಲಿ 1000 ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಕಾರ್ ನಿಲ್ಸಿ ನೋಡ್ಕೊಂಡು ಹೋಗ್ತಾರ. ಅವ್ರು ಯಾರೋ ದಾಸನದೊಡ್ಡಿ, ಸೋಮಣ್ಣ ಅಂತ ಅವರು ಇವರು ಕೋಲಾರದೆಲ್ಲ ಬಂದು ನೋಡ್ತಾರ. ಬಟ್ ತಳಿ ಯಾವುದು, ತಳಿ ಇಂಪಾರ್ಟೆಂಟ್ ಬರಲ್ಲ. ಈಗ 68 ಹಾಕಿದ್ದೀನಿ, 6242 ಬೆಳೆದ, ಋಷಿಕ ಬೆಳೆದ. ನಮ್ಗೆ ಇನ್ನೊಂದು ಸಿಂಗಾರವಾಗಿ ಕಾಣಬೇಕು ಯಾವಾಗಲೂ ಅಂತಲೇ ಏನಿಲ್ಲ. ಹೌದು, ನೀವು ನೋಡಿ ಮಾರ್ಚ್ 10 ವಿಡಿಯೋದಲ್ಲಿ ತುಂಬಾ ಚೆನ್ನಾಗೇ ಕಾಣಿಸ್ತದೆ. ಹೌದು, ಮಾರ್ಚ್ 31 ವಿಡಿಯೋದಲ್ಲಿ ಗಿಡ ನೋಡಕ್ ಡಲ್ ಕಾಣಿಸ್ತದೆ, ಬಟ್ ಇಳುವರಿ ಕುಂಠಿತವಾಗಿಲ್ಲ. ಇವತ್ತು ಗಿಡ ನೋಡಕ್ ಚೆನ್ನಾಗಿ ಕಾಣಲ್ಲ, ಇದೇನೋ ಬಿಟ್ಬಿಟ್ಟವ್ರೇನ ಕಾಣಿಸ್ತದೆ. ಒಳ ಹೊಕ್ಕು ನೋಡಿದಾಗ್ಲೇ ಅದ್ರಲ್ಲಿ ಇರ್ತಕ್ಕಂಥ ಹೂವು ಕಾಯಿಗಳು ಕಾಣೋದು. ಹೌದು, ಹಾಗೆ ಅಲ್ವಾ? ಸೊ ಒಂದ್ಸರಿ ಇಷ್ಟು ಬಂಡವಾಳ ಬೆಳೆ ನಾವು ಹಾಕಿದ್ಮೇಲೆ ಇದರ ಸಾಮರ್ಥ್ಯ ಪೂರ್ತಿ ತಗೊಳ್ಬೇಕು ಅನ್ನೋ ನಿಮ್ಮ ಯೋಚನೆ ಖಂಡಿತವಾಗ್ಲೂ ನಾವೆಲ್ಲರೂ ಒಪ್ಪಬೇಕಾದಂಥದ್ದೇ. ಸ್ನೇಹಿತರೆ, ಯೋಚನೆ ಇದ್ರೇನ ಸರ್ ಸಕ್ಸಸ್ ಆಗೋದು. ಇಲ್ಲ ಅಂತಾರೆ ಯಾವ್ದಾ ಕಾರಣಕ್ಕೂ. ಈಗ ಅವತ್ತು ಇದು ಹಣ್ಣು 150ಕ್ಕೆ ತಗೊಳ್ತಿರ್ಲಿಲ್ಲ, ಇವತ್ತು 1300-400 ರೂಪಾಯಿ. ಇದು ಗಿಡ ಹೆಂಗಾರ ಇರ್ಲಿ, ನಮ್ ಪದಾರ್ಥ ಹೆಂಗಿದೆ ಅನ್ನೋದು ಮುಖ್ಯ ಅಲ್ವಾ? ಮನುಷ್ಯ ಹೆಂಗಾರ ಇರ್ಲಿ, ಅವ್ನು ಕೆಟ್ಟಾಗಿರ್ಲಿ ನೋಡಕ, ಅವ್ನ ಗುಣ ಮುಖ್ಯ ಅಲ್ವಾ? ಖಂಡಿತವಾಗ್ಲೂ. ಇವಾಗ ನೋಡಿ ಹೇಗಿದೆ ಈಗ ಹಣ್ಣು, ಏನ್ ಪ್ರಾಬ್ಲಮ್ ಇದೆ, ಏನ್ ಗಟ್ಟಿ ಇದೆ ನೋಡಿ, ಏನ್ ಪ್ರಾಬ್ಲಮ್ ಇದೆ ಹೇಳಿ. ಈ ಗಿಡದ ಬಗ್ಗೆ ನಮ್ಗೆ ಇಂಪಾರ್ಟೆಂಟ್. ಇವತ್ತು ಕುಯ್ಕೊಂಡ್ರು ಒಂದು ಬಿಡಿ, ಒಂದು ಅವ್ರು ಎಷ್ಟಾರ ಹೇಳ್ಕೊಳ್ಳಿ, ನನ್ನ ಅನಿಸಿಕೆ 1000 ಒಳಗಡೆ ಹಣ್ಣು ಕುಯ್ತೀನಿ ಅನ್ನೋ ಗ್ಯಾರಂಟಿ ಇದೆ. ಇನ್ನೊಂದು 1000 ಬಾಕ್ಸ್, ಇನ್ನೊಂದು 1000 ಒಳಗಡೆ ಬಾಕ್ಸ್ ಕುಯ್ತೀನಿ ನಾನು. ಸೈಜ್ ಬಂದ್ಬಿಟ್ರೆ ಸಾಕು ನಂಗೆ. ಅಲ್ಲೇನಿಲ್ಲ, 1000 ಬಾಕ್ಸ್ ಅಂದ್ರೆ ಈಗಿನ ಬೆಲೆ ಲೆಕ್ಕ ಹಾಕಿದ್ರೆ ನಿಮ್ಗೆ ಆಲ್ಮೋಸ್ಟ್ 200 ದಿನ 7 ತಿಂಗಳದ ಬೆಳೆ ಖರ್ಚೆಲ್ಲ ಇದ್ರಲ್ಲೇ ಬಂದ. ಇದೇನ್ ಬಂಡವಾಳ ಹಾಕಿನ ಇದು ಬರುತ್ತೆ, ಅದೆಲ್ಲ ಇದ್ರಲ್ಲೇ ಬರುತ್ತೆ. ಇವತ್ತಿನವರೆಗೆ ನನ್ಗೇನ್ ಬೇಡ, ಅದು ಇಲ್ಲೇನ್ ಬರುತ್ತೆ ಅದೆಲ್ಲ ಸರ್. ಇವಾಗ ಈಗ ಮೊನ್ನೆ ನೀವು ಒಂದು ಔಷಧಿ 6000, ಅದೊಂದು 6000, 12000 ಆಯ್ತು. ಮತ್ತೆ ಅದೊಂದು ಯಾವುದೋ ಒಂದು ಇದು ಕೊಟ್ಟು ಕಳ್ಸಿರಿ, ಅದೊಂದು 4000 ಚಿಲ್ಲರ, 9000 ಮೂಟೆ ಗೊಬ್ಬರ ಹಾಕಿದ್ದೀನಿ. ಒಂದು ಆಳು ಅದು ಇದು ಒಂದೆರಡು, ಇನ್ನೊಂದೆರಡು, ಒಂದು ಯಾವುದು 0-44-44 ಒಂದು ಮೂಟೆ, CN ಒಂದು ಮೂಟೆ, ಬೋರನ್ 1 kg. ಓಕೆ, ಇಷ್ಟು ಕೊಟ್ಟಿದ್ದೀನಿ. ಒಂದು 40,000 ಆಗಿದೆಯಾ? 50 ಹಾಕಳಿ ಸರ್. 50,000. ಈಗ ಇದು ಬಿಟ್ಟ ಮೇಲೆ 1 ಲಕ್ಷ ಬಂತಲ್ಲ. ಈಗ ಇಲ್ಲಿದೆ, ಇಲ್ಲೇ ನೋಡ್ಕೊ 1 ಲಕ್ಷ ಬಂತು ಸರ್. ನಾನು ಅಮೌಂಟ್ ಬಗ್ಗೆ ಹೇಳಕ್ ಇಷ್ಟಪಡಲ್ಲ. ನಾನು ಯಾವ ರೈತರಿಗೂ ಅಮೌಂಟ್ ಬಗ್ಗೆ ಇಷ್ಟಪಡಲ್ಲ. ಯಾಕೆ ಹೇಳಕ್ ಇಷ್ಟಪಡಲ್ಲ ಅಂತಂದ್ರೆ, ಕಳೆದಾಗ ಹಿಂದೆ ನೀವು ಒಂದು ವಿಡಿಯೋ ಮಾಡಿದಾಗ
ಕೆಲವು ಜನ ಕ್ವಶನ್ಸ್ ಈ ತರಲೆಗಳು ಇರ್ತಾವಲ್ಲ ಬರ್ತವೆ ಅದ್ರ ಅವಶ್ಯಕತೆ ಇಲ್ಲ. ನಾನೇನು ಅವರು ಕೊಡಲ್ಲ, ಅವ್ರೇನು ನನಗೆ ಕೊಡಲ್ಲ. ಎಷ್ಟು ಇಳುವರಿ ಬಂದಿದೆ ಈಗ ನಾನು ಇಳುವರಿ ಇದೆ ಅಂತ ನಿಮಗೆ ಮಾತ್ರ ಹೇಳ್ತೀನಿ ಹೊರತು ನನ್ಗೆ ಜನಗಳಿಗೆ ಹೇಳುವಂತ ಅವಶ್ಯಕತೆ ಇಲ್ಲಿಲ್ಲ. ಓಕೆ. ಈಗ ಮೊನ್ನೆ ಎಕ್ಸಾಂಪಲ್ ಯಾರೋ ಒಬ್ಬ ಏನೋ ಒಂದು ಅಂದ, ನಂಗೆ ಬೇಜಾರಾಯ್ತು. ನಾನೇನು ಅವ್ರಿಗೆ ಹೋಗಿ ಹೇಳಕ್ ಹೋಗಿಲ್ಲ. ಅರ್ಥ ಆಯ್ತಾ? ಬಂದ ನೋಡ್ತೀಯ ಹೋಗಷ್ಟೇ. ನಾನು ಬರಬೇಡ ನನ್ನ ತೋಟಕ್ಕೆ ಅಂತ ಯಾರು ಹೇಳಿಲ್ಲ. ಕೆಲವು ಜನ ಬಿಡಲ್ಲ, ಒಳಕ್ಕೆ ಬಿಡಲ್ಲ. ನನ್ನ ತೋಟಕ್ಕೆ ಯಾರು ಬರಬೇಡ ಅಂತ ಇಲ್ಲಿವರೆಗೂ ಹೇಳಿಲ್ಲ. ಸುಮಾರು ಜನ ಅವತ್ತು ಹೇಳ್ತಾ ಇದ್ರಲ್ಲ, ಇಲ್ಲಿ ಕೆಲಸ ಮಾಡೋರು ಬನ್ನೋರ್ನವ್ರು ಮಾಡ್ತಾ ಹೋಗ್ಬೇಕು. ನಿಜ ಮೇಲ್ಗಡೆ ನೋಡ್ರಿ ಆ ಫ್ಲವರಿಂಗ್ ಸರ್, ಈಗಲೂ ನೀರಿರ್ಲಿ, ಈಗಲೂ 10 ಮೂಟೆ ಗೊಬ್ಬರ ಕಟ್ಟಿದ್ರ ಬರುತ್ತಾ ನೋಡಿ. ಇದು ನೋಡಿ ಸರ್, ಇಷ್ಟ ಈ ತಾಳು ಕಟ್ಟಿರ್ಬೇಕು ಸರ್. ಇದು ಯಾವಾಗ ಹಿಂಗೆ ಹಸಿರು ಇರುತ್ತೋ ಟೊಮೊಟೊ ಸೋಲೋದಿಲ್ಲ. ನಂಗೆ ಟೊಮೊಟೊದಲ್ಲಿ ಅಷ್ಟು ಅನುಭವ ಇದೆ ಸರ್ ಗಿಡದಲ್ಲಿ. ಯಾಕಂದ್ರೆ ಹಿಂದೆ 1 ವರ್ಷ ಬಂದಿತ್ತು ಗಿಡ ನಾಟಿ. ವೆರಿ ಗುಡ್. ಬಟ್ ಏನಂದ್ರೆ ಗೊಬ್ಬರ ಕೊಡ್ಬೇಕು, ಬೆಡ್ಡಿಂಗ್ ಮುಖ್ಯ ಆಗುತ್ತೆ ಸರ್. ಬೆಡ್ ಓವರ್ ಸೈಜ್ ಇರಬೇಕು. ಅದಕ್ಕೆ ಬೇರೆ ಇಲ್ಲಿಗೆ ಬರ್ತಂದ್ರೆ ಕಳೆ ಔಷಧಿ ಹೊಡಿತೀವಿ. ಇಲ್ಲಿಗೆ ಬಂದಿರುತ್ತೆ ಅದು ಕಳೆನಾಶಕ ಮಾಡಿದ್ಮೇಲೆ ಇದೇ ಲಾಸ್ಟ್ ನ ಹೊಡೆದಿರೋದು ಸರ್. ಹೊಡೆದೇ ಇಲ್ಲ ಸರ್ ಇದಕ್ಕೆ. ಇದೇ ಫಸ್ಟ್ ಟೈಮ್ ಮೆಟ್ರಿ ಹೊಡೆದಿರೋದು ನಾನು ಈ ಭೂಮಿಗೆ. ಕಳೆ ತಿಳಿಸ್ಕೊಂಡೆ. ಬಟ್ ಅಲ್ಲಿ ಕೊಡ್ತದೆ ಅದು ಇಳುವರಿ. ಓಕೆ. ಈಗ ನಿಮ್ಗೂ ಅನುಭವನೂ ಆಗದೆ, ನಾನು ಕಣ್ಣಾರ ನೋಡಿರುವಂಥದ್ದು. ಓಕೆ ಸರ್, ಔಷಧಿ ಕೊಡಿ ತಗೊಳ್ತಾರ. ಯಾವ ಥರ ಮಾಡ್ಕೋಬೇಕು ಅನ್ನೋ ಅನುಭವನೂ ಇಲ್ಲ. ಬಳಸೋದು ಅವ್ರಿಗೆ ಸದ್ವಿನಿಯೋಗ ಪಡಿಸ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದು. 2 ದಿನ 3 ದಿನ ತರಿಸ್ಕೊಳ್ತಾರ, ಬರಲಿಲ್ಲ. ಕಾಯ ತಾಳ್ಮೆನೇ ಇಲ್ಲ ಅವ್ರಿಗೆ. ಈಗ ಬ್ಲೈಟ್ ಬಂತು ನನಗೆ ಆ ತೋಟಕ್ಕೆ. ನಾವು ಒಯ್ದೆ, ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ. ನನ್ನಷ್ಟು ಆಫೀಸ್ಗೆ ಹೋದೆ. ಕಂಪ್ಲೀಟ್ 1 ವಾರದಲ್ಲಿ ಬರೋದು ಇಲ್ಲ. ಇವತ್ತು ನೀವೇ ಕಣ್ಣಾರ ನೋಡ್ತಿರೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಅದು ಉಳಿಯೋ ಲೆಕ್ಕಾಚಾರನೇ ಇರಲಿಲ್ಲ ಅದು. ಸ್ನೇಹಿತರೆ, ನೋಡಿದ್ವಲ್ಲ, ಎಲ್ಲ ರಿವೀಲ್ ಮಾಡಿದ್ವಲ್ವ ಸ್ಟೋರಿ. ಸೊ ಈ ಒಂದು ಸ್ಫೂರ್ತಿದಾಯಕ ಕಥೆಗಳು ಇನ್ನೊಬ್ಬ ರೈತರಿಗೆ ಸ್ಫೂರ್ತಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಇದು ಕೊಡೋದು. ಸೊ ನಾನು ಮೊದಲನೇದಾಗಿ ಯಾವಾಗಲೂ ಹೇಳೋದು, ತಾಳ್ಮೆ ಬಹಳ ಮುಖ್ಯ. ಯಾರು ಎಲ್ಲಾದರೂ ಔಷಧಿ ತೊಗೊಳ್ಳಿ, ನನ್ನ ಹತ್ರ ಬರಲಿ, ಬೇರೆ ಹತ್ರ ಬರಲಿ, ಒಂದು ಸರಿ ಔಷಧಿ ಹೊಡೆದಾಗ ನಮಗೆ ಎಲ್ಲ ಬೆಳೆ ಬದಲಾವಣೆ ಆಗ್ತದೆ, ಈ ನಿರೀಕ್ಷೆ ಬೇಡ ನೀವು. ಸೊ ಭೂಮಿಯ ಆರೈಕೆಗೆ ಜಾಸ್ತಿ ಮಹತ್ವ ಕೊಟ್ಟು ಔಷಧಿಗಳ ಬಳಕೆನ ಆದಷ್ಟು ಕಮ್ಮಿ ಅಂದರೆ ನಾವು ವಾರಕ್ಕೊಂದು ಸರಿ ಸ್ಪ್ರೇ ಮಾಡಿದ್ದೀವಿ. ಕಮ್ಮಿ ಅಂದರೆ ಯಾವ ಲೆಕ್ಕದಲ್ಲಿ ಅಂದರೆ, ಆ ಸ್ಪ್ರೇ ಟ್ಯಾಂಕಲ್ಲಿ 1 ಇನ್ಸೆಕ್ಟಿಸೈಡು, 1 ಮೈಕ್ರೋನ್ಯೂಟ್ರಿಯೆಂಟ್ಸು. ಇಡೀ ಬೇಸಿಗೆನಲ್ಲಿ ಮಳೆ ಸ್ಟಾರ್ಟ್ ಆದಮೇಲೆ ನಾವು ಇದಕ್ಕೆ ಫಂಗಿಸೈಡ್ 1-2-3 ಬಾರಿ ಸ್ಪ್ರೇ ಮಾಡಿರೋದು ಸ್ನೇಹಿತರೆ. ಆ ಥರ ಕಡಿಮೆ ಅಂದರೆ ಔಷಧಿ ಹೊಡಿಬಾರ್ದು ಅಂತಲ್ಲ, ಅಗತ್ಯಕ್ಕೆ ತಕ್ಕಷ್ಟು 2-3 ಔಷಧಿಗಳು ಕಾಂಬಿನೇಷನ್ ಮಾಡಿಕೊಂಡು ಮಾಡೋ ಅಗತ್ಯ ಕಾಣಲ್ಲ. ಪ್ರತಿ ಬಾರನೂ ಹೇಳಿದ್ದೀನಿ. ಸೊ ಈ ಒಂದು ಸ್ಫೂರ್ತಿದಾಯಕವಾದ ಒಂದು ಇವರ ಮಾಹಿತಿ ತಲುಪಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದು. ನಾನು ನಿಜವಾಗ್ಲೂ ಈ ಒಂದು ಬೆಳೆಯ ಮುಗಿಸೋದಕ್ಕೆ ನಾನು ತುಂಬ ಕಲ್ತಿದ್ದೀನಿ. ನಾನಿನ್ನೂ ಹೇಗೆ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಬಹುದು ಅನ್ನೋದನ್ನು ನಾನು ಕಲ್ತಿದ್ದೀನಿ ಸ್ನೇಹಿತರೆ. ಸರ್, ಇದ್ರ ಬಗ್ಗೆ ನೀವು ಕಲ್ತಿರೋದಕ್ಕಿಂತ ನಾನು ನಿಮ್ಮ ಸಲಹೆ ತಗ ತುಂಬ ಕಲ್ತಿದ್ದೀನಿ. ಸತ್ಯ, ನಿಜವಾಗ್ಲೂ ನಂಗೆ ಗುರುಗಳು ಅಂತಲೇ ಹೇಳ್ಬೋದು, ತಪ್ಪಾಗಲ್ಲ. ತುಂಬ ಕಲ್ತಿದ್ದೀನಿ. ಪ್ರತಿಯೊಬ್ಬರ ಹತ್ರನೂ ಕಲಿಯೋದು ಇರ್ತದೆ. ಕಲಿಕೆ ಅನ್ನೋದು ನೆವರ್ ಎಂಡಿಂಗು. ಸಾಯೋವರೆಗೂ ನಾವು ಒಬ್ಬೊಬ್ರು ನೋಡಿ ಕಲಿತಲೇ ಇರ್ತೀವಿ. ಇಲ್ಲ, ಒಂದಿರಲಿ, ನನ್ನ ಔಷಧಿ ಇಂಪಾರ್ಟೆಂಟ್ ಅಲ್ಲ, ಮೇಂಟೆನೆನ್ಸು ಇಂಪಾರ್ಟೆಂಟ್ ಇರ್ಬೋದು ಸರ್, ಇಲ್ಲ ಅಂತಲ್ಲ. ನಾವು ಇನ್ ಟೈಮಿಗೆ ತರಿಸ್ಕೊಂಡು ಇಲ್ಲಿ ಇನ್ ಟೈಮಿಗೆ ಮಾಡ್ತೀವಲ್ಲ, ಅದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಸಮಯಕ್ಕೆ ಸರಿಯಾಗಿ ಮಾಡಬೇಕು, ಅದನ್ನ ಅಷ್ಟು ಬೇಕು. ಪ್ರಾಡಕ್ಟ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಹೌದು, ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿನೂ ಇಂಪಾರ್ಟೆಂಟ್ ಆಗೋದ್ರಿಗೆ ಈ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಇದು ಅವತ್ತು ಸಿಕ್ಕಾಪಟ್ಟೆ ಗಾಳಿ ಬಂತಲ್ಲ, ಅವತ್ತು ಬಂದಿರೋದು. ಇದು ನನ್ನ ತಗೊಂಡೋಗಿ 2 ಕಿಲೋಮೀಟರ್ ಮುಂದಕ್ಕೆ ಎಸ್ತದೆ. ಇದು ಯಾರ್ದು ಅಂತಲೇ ಗೊತ್ತಿಲ್ಲ. ಅಕ್ಕಪಕ್ಕ 1 ಕಿಲೋಮೀಟರ್ ಏನೂ ಇಲ್ಲ. ನಾನು ಕಂಡ್ಮಟ್ಗ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. 8 ಜನ ಎತ್ತಕ್ಕೆ ಆಗಿಲ್ಲ. ಇದು ಅಷ್ಟು ವೇಟ್ ಇದೆ. ಇದು ಅಷ್ಟು ಗಾಳಿ ಬಿದ್ದು ನನ್ನ ತೋಟದೊಳಗಡೆ ಒಂದು ಸುಮಾರು 1 ಕುಂಟೆ ಜಾಗ ಬಿದ್ದೋಗಿದೆ. ಐಸು ಫುಲ್ಲು, ಈ ಸೈಜ್ ಐಸು ಕಾಯ ಪೀಸ್ ಆಗಿರೋ ಥರ ಬಿದ್ದಿದ್ದ ಅವತ್ತು. ನಾನು ಆ ತೋಟದ ಹತ್ರ ಇದ್ದೆ. ಅಲ್ಲಿ ಬಿದ್ದಿಲ್ಲ, ಇಲ್ಲಿ ಬಿದ್ದಿದೆ ನೋಡಿ. ಇಷ್ಟಿದೆ ವೆಯ್ಟ್ ನೋಡ್ರಿ. ಎತ್ತಕ್ಕಾಗಲ್ಲ, ಇದು ಎತ್ತಕ್ಕಾಗಲ್ಲ, ಅಷ್ಟು ವೆಯ್ಟ್ ಇದೆ. ಹೆಂಗ್ ಬಂದಿದೆ ಗಾಳಿಗೆ, ಎಲ್ಲಿಂದ ಬಂದಿದೆ ಅಂತ ನಮ್ಗೆ ಇಲ್ಲಿವರೆಗೂ ಸಿಕ್ಕಿಲ್ಲ ಯಾರ್ದು ಏನೋ ಅಂತ. ಇದು ಸುತ್ತ ಎಕ್ಕಿದೀವಿ ಅಷ್ಟೇ ಸುಮ್ಮನೆ. ಇದೆಲ್ಲ ಕಿತ್ತೋಯ್ತಾ ನಿಮ್ದು? ಏನು ಎಲ್ಲಿ ಇರ್ಲೇ ಇಲ್ಲ, ಏನು ಮಡಗಿದೆ ಇಲ್ಲಿ. ನೆಟ್ಟು ಬೋಟ್ ಹಾಕಿರೋದೇ ಕಿತ್ಕೊಂಡಾಗದ. ಅವತ್ತಷ್ಟು ಗಾಳಿ ಬರ್ತಾ ನೆಟ್ಟು ಬೋಟ್ ಹಾಕಿರೋದ ಹೊಡೆದೋಗ ಲೈಟ್ ಕಮ್ಮಿ ನಗೋಗದ. ಆ ತರ ಹೋಗಿದ್ದು ಗಾಳಿ ಬರ್ತಾವತ್ತು. ಸದ್ಯ ಉಳ್ಕೋಬೇಕಾರೆ ಇದೊಂದೇ ಉಳ್ಕೊಂಡಿರೋದು ನಮ್ಮೂರ್ಲೆ. ಉಳ್ಕೋಬರ್ತಾರ, ಇದೊಂದೇ ಉಳ್ಕೊಂಡಿರೋ ತೋಟ. ಆ ಗಾಳಿ ಬರ್ತಲೆ, ಅಂತ ಗಾಳಿ ಬರ್ತಾ ಬಂದಿರೋದು. 75 ವರ್ಷ ಹುಡುಗನ ಕೇಳಿದ್ರು, ಮುದುಕರು ಕೇಳಿದ್ರು, ಇಂಥ ಗಾಳಿ ಬರ್ತ ನಾನು ನೋಡಿಲ್ಲ ಅನ್ನೋರೆ. ಅಂತ ಗಾಳಿ ಬರ್ತಲ್ಲ ಇದು ಉಳ್ಕಂದ ಅಂದ್ರ
ಅಲ್ಲಿಗ ಇದು ಅನ್ಕೋಬೇಕು ನಾವು. ಹಾ ಆ ತರ ಗಾಳಿ ಬರ್ತಾ ಹೊಡೆದಿರೋದು ಅವತ್ತು.